ಇವತ್ತು ನಮಗೆ ಬೇಕಾಗಿರುವಂಥದ್ದು ಇದೇನೆ. ಯೌವನದ ಉತ್ಸಾಹ ಬೇಕು, ಪರಿಪಕ್ವ ಮನಸ್ಸಿನ ವಿವೇಕ ಬೇಕು. ಇವೆರಡೂ ಒಟ್ಟಿಗೆ ಆಗೋಕ್ಕೆ ಸಾಧ್ಯ ಆಗಬೇಕು ನಮ್ಮಲ್ಲಿ. ಇವತ್ತೇನಾಗಿದೆ ಅಂದರೆ ಇವೆರಡೂ ಪ್ರತ್ಯೇಕವಾಗಿಬಿಟ್ಟಿವೆ. ಯೌವನದ ಉತ್ಸಾಹಕ್ಕೆ ಪ್ರಬುದ್ಧ ಮನಸ್ಸಿನ ವಿವೇಕವನ್ನು ಕೇಳುವ ತಾಳ್ಮೆ ಇಲ್ಲ. ಪ್ರಬುದ್ಧ ಮನಸ್ಸಿನ ವಿವೇಕಕ್ಕೆ ಯೌವನದ ಉತ್ಸಾಹವನ್ನು ತಾಳಿಕೊಳ್ಳುವ ಶಕ್ತಿ ಕಳ್ಕೊಂಡಾಗ ಕಾಣಿಸ್ತಾ ಇದೆ. ಇವತ್ತು ಇವರಿಬ್ಬರು ಒಂದು ಬಿರುಕುಂಟಾದಾಗ ಅನ್ನಿಸ್ತಾ ಇದೆ ನನಗೆ. ಈಗಾಗಲೇ ಒಂದೆರಡು ಸಲ ಪ್ರಸ್ತಾಪಿಸಿರುವ ಹಾಗೆ ನನಗೂ ಕ್ರೈಸ್ಟ್ ಕಾಲೇಜ್ಗೂ ನಿಕಟವಾದ ಸಂಬಂಧ. 1973, 52 ವರ್ಷ ಆಯಿತು. ಆಗ ನಾನು ಆಗ್ತಾನೆ ಆನರ್ಸ್ ಮುಗ್ತಿದ್ದೆ, BA ಆನರ್ಸ್ ಸೆಂಟ್ರಲ್ ಕಾಲೇಜಿನಲ್ಲಿ. ಜೂನಿಯರ್ MA ವಿದ್ಯಾರ್ಥಿಯಾಗಿದ್ದೆ. ಆಗ ಶ್ರೀನಿವಾಸ್ ರಾಜು ಮತ್ತು HS ರಾಘವೇಂದ್ರ ಅವರಿಬ್ಬರ ಸಂಬಂಧವನ್ನು ಹೇಗೆ ಹೇಳಬೇಕು ಅಂತ ನಮ್ಗೆ ಯಾರಿಗೂ ಇನ್ನೂ ಅರ್ಥ ಆಗಿಲ್ಲ. ಅವ್ರ ಹೆಂಡತಿ ಹೇಳ್ತಿರ್ತಾರೆ, ನನಗಿಂತ ಹೆಚ್ಚು ರಾಜು ಜೊತೆನೇ ಅವ್ರು ಹೆಚ್ಚು ಕಳೆದಿದ್ರು ಅಂತ. ಆ ರೀತಿಯ ಸಂಬಂಧ ಅವ್ರದ್ದು. ಅವರಿಬ್ಬರು ನನ್ನನ್ನು ಮತ್ತು ನನ್ನ ಸಹಪಾಠಿ ಲಕ್ಷ್ಮಣ ಕೊಡಸೆ ಅಂತ ನಾವು ಓಡಾಡಿಕೊಂಡಿದ್ದ ವಿದ್ಯಾರ್ಥಿಗಳು ನಮ್ಮಿಬ್ಬರನ್ನ ಕರೆದು ದೊಡ್ಡ ಜವಾಬ್ದಾರಿಯನ್ನು ನಮಗೆ ವಹಿಸಿದರು. ಕನ್ನಡದಲ್ಲಿ ಕ್ರಿಸ್ತನ ಬಗೆಗೆ ಬಂದಿರುವ ಕವಿತೆಗಳನ್ನೆಲ್ಲ ಸಂಗ್ರಹಿಸಿ ಕೊಡಬೇಕು ಅಂತ ಹೇಳಿ. ಇದು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ 2ನೆಯ ಪ್ರಕಟಣೆ. ಆಗ ರಾಜು ಮತ್ತು ರಾಘವೇಂದ್ರ ಅವ್ರನ್ನ ರಾಘು ಅಂತಲೇ ಆಪ್ತರೆಲ್ಲ ಕರೆಯುವಂಥದ್ದು. ನಮ್ಮನ್ನು ಕುವೆಂಪು ಮನೆಗೆ, ಪೂತಿನ ಮನೆಗೆ, ಅನೇಕ ಹಿರಿಯರ ಮನೆಗೆ, ಮಾಸ್ತಿಯವ್ರ ಮನೆಗೆ ಕರ್ಕೊಂಡು ಅಡ್ಡಾಡಿದ್ರು. ನಿಜವಾಗಿಯೂ ಆ ಕಾಲವನ್ನು ನೆನಪಿಸ್ಕೊಂಡ್ರೆ ನಾವೆಂಥ ಭಾಗ್ಯವಂತರು ಅಂತ ಅನಿಸುತ್ತೆ. ಮಾತ್ರ ಅಲ್ಲ, ಆ ಪುಸ್ತಕಕ್ಕೆ ರಾಜರತ್ನ ಮುನ್ನುಡಿ, ಮಾಸ್ತಿಯವರ ಬೆನ್ನುಡಿ. ಎಂಥ ಸೌಭಾಗ್ಯ ನಮ್ಮದು ಈಗ ನೆನಪಿಸ್ಕೊಂಡ್ರೆ. ನನ್ನ ಮೊದಲ ಪುಸ್ತಕಕ್ಕೆ ಮಾಸ್ತಿಯವರ ಬೆನ್ನುಡಿ, ಅದು ಸ್ವಹಸ್ತಾಕ್ಷರದಿಂದ ಬರೆದಿದ್ದವರು. ಆಗ ಈ ರೀತಿಯ ಅನುಕೂಲಗಳು, ತಾಂತ್ರಿಕ ಅನುಕೂಲಗಳು ಇರಲಿಲ್ಲ. ಕಲ್ಲಚ್ಚನ್ನ ಮಾಡಿಸಿ ಅದನ್ನು ಪ್ರಿಂಟ್ ಮಾಡಿಸಿದ್ದಾಗ ಮೊದಲ ಪುಸ್ತಕಕ್ಕೆ ಮಾಸ್ತಿಯವರ, ರಾಜರತ್ನಮ್ಮವರ ಹಾರೈಕೆಯನ್ನು ನಮಗೆ ಒದಗಿಸಿಕೊಟ್ಟ ಪುಣ್ಯ ರಾಜುಗೆ ಸಲ್ಲುತ್ತೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಅನ್ನೋ ಕಾರಣಕ್ಕಾಗಿ. ಆ ಕಾಲಕ್ಕೆ ಹಾಮಾನ ಒಂದು ಲೇಖನ ಬರೆದಿದ್ರು, ಅಂಕಣ ಬರೀತಾಯಿದ್ರು. ಅದರಲ್ಲೊಂದು ಲೇಖನ ಬರೆದು ಕನ್ನಡದ ದೀಪಗಳು ಅಂತ ಒಂದು ಲೇಖನ ಬರೆದು ಅದರಲ್ಲಿ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘವನ್ನು ಕನ್ನಡದ ದೀಪ ಅಂತ ಗುರುತಿಸಿದ್ರು. ಬಹಳ ಮುಖ್ಯ ಅಂತ ಹೇಳಿ ಅಂದ್ಕೊಳ್ತೀನಿ. ಇದು ಬಹುಶಃ ಕನ್ನಡ ಸಂಸ್ಕೃತಿ ಚರಿತ್ರೆಯನ್ನು ಯಾರಾದರೂ ಬರೆದ್ರೆ ಅದರಲ್ಲಿ ಕನ್ನಡ ಸಂಘದ ಪಾತ್ರ ಇದೆಯಲ್ಲ, ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದ ಪಾತ್ರ ಬಹಳ ಉಜ್ವಲವಾದ ಒಂದು ಅಧ್ಯಾಯ ಅಂಥೇಳಿ ನಾನು ಭಾವಿಸಿದ್ದೇನೆ. ಆ ಪರಂಪರೆಯನ್ನು ಈ ಹೊತ್ತುವೆ ರತಿ ಮತ್ತು ಅವರ ಸಹೋದ್ಯೋಗಿಗಳು ಕಂಟಿನ್ಯೂ ಮಾಡ್ತಿರೋದು. ಅದಕ್ಕೆ ಹಿನ್ನೆಲೆಯಾಗಿ ರಾಘು ಇವತ್ತಿಲ್ಲಿ ಬಂದಿರೋದು ತುಂಬ ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸೊ ಹೀಗಾಗಿ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ ನನ್ನನ್ನು ಇಲ್ಲಿ ಬರಬೇಕು ಅಂತ ಹೇಳಿದಾಗ ನಾನು ತುಂಬ ಕೃತಜ್ಞತೆಯಿಂದ, ಗೌರವದಿಂದ ಈ ಕಾರ್ಯವನ್ನು ಒಪ್ಕೊಂಡು ಬಂದಿದ್ದೇನೆ. ಸೊ ಹೀಗಾಗಿ ಮತ್ತೊಮ್ಮೆ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘಕ್ಕೆ ಒಂದು ರೀತಿ ನಮ್ಮನ್ನೆಲ್ಲ ಲೇಖಕರನ್ನಾಗಿ ರೂಪಿಸಿದ ಕನ್ನಡ ಸಂಘ ಇದು. ಹೀಗಾಗಿ ಆ ಕೃತಜ್ಞತೆ ನನಗಿದೆ. ಈ ಮಾತನ್ನು ಹೇಳಲಿಕ್ಕೆ ಇನ್ನೊಂದು ಕಾರಣ ಇದೆ. ನಿಮ್ಮಲ್ಲೂ ಇವತ್ತು ಕನ್ನಡದ ಸಂಸ್ಕೃತಿ ವಾತಾವರಣವನ್ನು ಗಮನಿಸಿದ್ರೆ ಅನೇಕರನ್ನು ಯಾರು ಪ್ರಖ್ಯಾತರು ಅಂತ ನಾವು ಭಾವಿಸ್ತೀವೋ ಅವರು ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘದಿಂದ ಉಪಕೃತರಾದವರು. ಬಹುಶಃ ನಿಮ್ಮಲ್ಲೂ ಮುಂದೆ ಅನೇಕರು ಅದೇ ರೀತಿ ಖ್ಯಾತರಾಗಲಿ, ಕನ್ನಡ ಸಂಸ್ಕೃತಿಗೆ ಮಹತ್ವದ ಕೊಡುಗೆಯನ್ನು ನೀಡುವಂತಾಗಲಿ ಅಂತ ಹೇಳಿ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತೀನಿ. ಒಂದು ರೀತಿ ಈ ಆಶೀರ್ವಾದ ಬೇಕು. ನೀವು ನಂಬಿ ಬಿಡಿ, ಕನ್ನಡ ಸಂಘಕ್ಕೆ, ಇಲ್ಲಿಯ ವಾತಾವರಣಕ್ಕೇ ಆ ರೀತಿಯ ಒಂದು ಸೃಜನಶೀಲವಾದ ಶಕ್ತಿ ಇದೆ. ಏಕೆಂದರೆ ನಾವೆಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ
ಸೃಜನಶೀಲತೆಯನ್ನು ಹತ್ತಿಕ್ಕುವ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಂಥ ಹೊತ್ತಲ್ಲಿ ಎಳೆಯ ಮನಸ್ಸುಗಳನ್ನು, ಆಗ್ತಾನೆ ಅರಳ್ತಿರುವಂಥ ಮನಸ್ಸುಗಳನ್ನು ಹೀಗೆ ಕರೆದು ಪ್ರೋತ್ಸಾಹಿಸುವ ಒಂದು ಕ್ರಮ ಇದೆಯಲ್ಲ, ಈ ಕ್ರಮವೇ ಒಂದು ರೀತಿ ಕನ್ನಡಕ್ಕೆ ಆಶಾದಾಯಕವಾದ ಭರವಸೆಯನ್ನು ಮೂಡಿಸುವ ಕ್ರಮ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟು ಜನ ಲೇಖಕರನ್ನು ಒಟ್ಟಿಗೆ ಸೇರಿಸೋದಿದೆಯಲ್ಲ, ಎಳೆಯ ಮನಸ್ಸುಗಳನ್ನು, ಬಹಳ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತಿದ್ದು ಬಹಳ ಮುಖ್ಯವಾದದ್ದು. ಈ ಸ್ಪರ್ಧೆನ ಏರ್ಪಡಿಸೋದು, ಬೆಳಗ್ಗಿಂದ ಸಂಜೆವರೆಗೆ ನಿಮ್ಮನ್ನೆಲ್ಲ ಹಿರಿಯ ವಿಮರ್ಶಕ SR ವಿಜಯಶಂಕರ್ ಜೊತೆ, ವಿದ್ಯಾರಶ್ಮಿ ಜೊತೆ ಒಡನಾಡೋ ಹಾಗೆ ಮಾಡೋದು, ಆ ಮೂಲಕ ನಿಮ್ಮಲ್ಲಿ ಒಂದು ಪರಿಸರವನ್ನು ಸೃಷ್ಟಿ ಮಾಡೋದಿರುತ್ತಲ್ಲ, ಒಂದು ಪ್ರೇರಣೆಯನ್ನು ನೀಡೋದಿರುತ್ತಲ್ಲ, ಇಂಥದನ್ನು ಬಹುಶಃ ನಾಡಿನ ಯಾವ ಕಾಲೇಜು ಮಾಡ್ತಾ ಇಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ನಮ್ಮ ಎಲ್ಲ ಕಾಲೇಜುಗಳು ಈ ರೀತಿ ಮಾಡಲಿಕ್ಕೆ ಶುರು ಮಾಡಿದರೆ ಬಹುಶಃ ಕನ್ನಡ ನಾಡಿನ ವಾತಾವರಣವೇ ಬದಲಾಗ್ಬಿಡುತ್ತೆ. ಯಾಕೆಂದರೆ ಲೋಹಿಯ ಬಹಳ ಮುಖ್ಯವಾದ ಒಂದು ಮಾತನ್ನು ಹೇಳ್ತಾರೆ, ಯಾವ ಸಮಾಜ ಜಡವಾಗುತ್ತೋ ಅಂಥ ಸಮಾಜ ಒಂದು ರೀತಿಯಲ್ಲಿ ಕ್ರೌರ್ಯಕ್ಕೆ, ಹಿಂಸೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ. ಯಾವ ಸಮಾಜ ಸೃಜನಶೀಲವಾಗಿರುತ್ತೋ ಅಂಥ ಕಡೆ ಆರೋಗ್ಯಕರವಾದ ವಾತಾವರಣ ಇರುತ್ತೆ ಅಂತ. ಸೊ ಹೀಗಾಗಿ ಒಂದು ರೀತಿ ಈ ಕೆಲಸ ಕೇವಲ ಸಾಂಸ್ಕೃತಿಕವಾದದ್ದು ಅಂತ ನಾನು ಭಾವಿಸಿಲ್ಲ, ಒಂದು ರೀತಿ ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವ ಒಂದು ಮಹತ್ವದ ಕೆಲಸ ಅಂತ ಕೂಡ ನಾನು ಭಾವಿಸಿದ್ದೀನಿ. ಸೊ ಹೀಗಾಗಿ ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘ 50 ವರ್ಷಗಳಿಂದ ನಿರಂತರವಾಗಿ ಈ ಕೆಲಸ ಮಾಡ್ಕೊಂಡು ಬರ್ತಿರೋದು. ಇವತ್ತು ಅವ್ರ ಫಾದರ್ ಅವರು ವರ್ಗೀಸ್ ಅವರು ಇದ್ದರೆ ಚೆನ್ನಾಗಿರೋದು ಈಗ. ಯಾಕೆಂತಂದರೆ ಅವ್ರಿಗೂ ಕೂಡ ನಾವು ಅವರ ಮಾತಿನ ಉತ್ಸಾಹ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ನಿಜವಾಗಿಯೂ ಒಬ್ಬ ಆಡಳಿತಾಧಿಕಾರಿ ಈ ರೀತಿಯ ಮನೋಭಾವವನ್ನು ಹೊಂದಿರೋದು ಅಪರೂಪ ಅಂತಲೇ ನಂಗೆ ಅನ್ನಿಸ್ತು. ನಾವು ಅನೇಕ ಸಂಸ್ಥೆಗಳಲ್ಲಿ ಒಡನಾಟ ಇಟ್ಕೊಂಡಿದ್ದೀವಿ. ಆದರೆ ವಿಜಯಶಂಕರ್ ನನಗೆ ಅಲ್ಲಿ ನಾವು ಕುಳಿತು ಮಾತನಾಡುವಾಗ ಹೇಳ್ತಾಯಿದ್ರು, ಎಷ್ಟು ಹಣ ಬೇಕಾದರೂ ನಾನು ಕೊಡ್ತೀನಿ, ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಅಂತ. ಒಬ್ಬ ಆಡಳಿತಾಧಿಕಾರಿ ಹೇಳೋದು ಇದು ಅಪರೂಪದ ಮಾತು. ಸೊ ಹೀಗಾಗಿ ಕ್ರೈಸ್ಟ್ ಕಾಲೇಜ್ ಒಂದು ರೀತಿಯಲ್ಲಿ ಅದರಲ್ಲೂ ಕನ್ನಡ ಸಂಘ ಒಂದು ರೀತಿಯ ಸಾಂಸ್ಕೃತಿಕವಾದ, ಸಾಮಾಜಿಕವಾದ, ಒಂದು ಆರೋಗ್ಯಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನೆರವಾಗ್ತಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. 2 ರೀತಿಯ ಪುಸ್ತಕಗಳಲ್ಲಿ ಬಿಡುಗಡೆಯಾಗಿವೆ, ಅದು ಕೂಡ ಅರ್ಥಪೂರ್ಣವಾದದ್ದು ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಒಂದು ಪ್ರಬುದ್ಧ ಮನಸ್ಸಿನ SR ವಿಜಯಶಂಕರ್ ಪುಸ್ತಕ, ಇನ್ನೊಂದು ಹೊಸ ತಲೆಮಾರಿನ ಉತ್ಸಾಹದ ಪ್ರತೀಕದಂತಿರುವ ಯುವ ತಲೆಮಾರಿನ ಜನಾಂಗದ ಆ ಪುಸ್ತಕಗಳು 2, ಒಂದು ಕತೆ, ಒಂದು ಕವಿತೆ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಇದನ್ನೇ, ಯೌವನದ ಉತ್ಸಾಹ ಬೇಕು, ಪರಿಪಕ್ವ ಮನಸ್ಸಿನ ವಿವೇಕ ಬೇಕು. ಇವೆರಡೂ ಒಟ್ಟಿಗೆ ಆಗೋಕ್ಕೆ ಸಾಧ್ಯ ಆಗಬೇಕು ನಮ್ಮಲ್ಲಿ. ಇವತ್ತೇನಾಗಿದೆ ಅಂದರೆ ಇವೆರಡೂ ಪ್ರತ್ಯೇಕವಾಗಿಬಿಟ್ಟಿವೆ. ಯೌವನದ ಉತ್ಸಾಹಕ್ಕೆ ಪ್ರಬುದ್ಧ ಮನಸ್ಸಿನ ವಿವೇಕವನ್ನು ಕೇಳುವ ತಾಳ್ಮೆ ಇಲ್ಲ, ಪ್ರಬುದ್ಧ ಮನಸ್ಸಿನ ವಿವೇಕಕ್ಕೆ ಯೌವನದ ಉತ್ಸಾಹವನ್ನು ತಾಳಿಕೊಳ್ಳುವ ಶಕ್ತಿ ಕಳ್ಕೊಂಡಾಗ ಕಾಣಿಸ್ತಾ ಇದೆ. ಇವತ್ತು ಇವರಿಬ್ಬರು ಒಂದು 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 ಬಿರುಕುಂಟಾದಾಗ ಅನ್ನಿಸ್ತಾ ಇದೆ ನನಗೆ. ಇಂಥ ಹೊತ್ತಲ್ಲಿ ಈ 2 ಪುಸ್ತಕಗಳು ಬರ್ತಿರೋದು ಒಂದು ರೀತಿ ಸಾಂಕೇತಿಕವಾಗಿ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅಷ್ಟೇ ಅಲ್ಲ, ಬೆಳಿಗ್ಗೆಯಿಂದ ಈ ರೀತಿ ಒಂದು ಒಡನಾಟವನ್ನು ಸೃಷ್ಟಿ ಮಾಡಿರೋದು ಕೂಡ ಒಂದು ಅರ್ಥಪೂರ್ಣವಾದ ಪ್ರಕ್ರಿಯೆ ಅಂತ ಹೇಳಿ ಭಾವಿಸಿದ್ದೀನಿ. ಯಾಕೆಂದರೆ ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಇಂಥ ಘಟನೆಗಳನ್ನು ಹೇಗೆ ಪರಿಭಾವಿಸಬೇಕು ಅಂದರೆ ಸಾಂಕೇತಿಕವಾಗಿ ರೂಪಕದ ರೀತಿಯಲ್ಲಿ ಪರಿಭಾವಿಸಬೇಕೇ ಹೊರತು ಯಥಾರ್ಥವಾಗಲ್ಲ. ಇದರ ಫಲಿತಾಂಶ ಇಂಥ ಘಟನೆಗಳ ಫಲಿತಾಂಶ ನಮಗೆ ತಕ್ಷಣ ಗೊತ್ತಾಗೋದಿಲ್ಲ, ಕ್ರಮೇಣ ಗೊತ್ತಾಗತ್ತೆ, 10 ವರ್ಷಗಳ ನಂತರ ಗೊತ್ತಾಗತ್ತೆ. ಶ್ರೀನಿವಾಸರಾಜು ರಾಘು ಮಾಡಿದ ಕೆಲಸ ಆವಾಗ ನಮಗೆ ಒಂಥರ ಉತ್ಸಾಹದ ವಾತಾವರಣ ಅನ್ನಿಸ್ತಾ ಇತ್ತು. ಬಟ್ ಈಗ ನಮಗೆ ಹಿಂತಿರುಗಿ ನೋಡಿದರೆ ಬಹುಶಃ ಎಂಥ ಸಾರ್ಥಕವಾದ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ಕನ್ನಡ ಕೆಲಸಕ್ಕೆ ಅಂತ ಈಗ ನಮಗೆ ಅನ್ಸೋಕ್ಕೆ ಶುರುವಾಗತ್ತೆ. ವಿಜಯಶಂಕರ್ ಬಗ್ಗೆ ನಾನು 2 ಮಾತನ್ನು ಹೇಳಲೇಬೇಕು. ನನಗೂ ಅವ್ರಿಗೂ ಕೆಲವು ದಶಕಗಳ ಒಡನಾಟ. ವಿಜಯಶಂಕರ್ ಅವರ ಬಹಳ ಮುಖ್ಯವಾದ ಒಂದು ಗುಣ ಏನು ಅಂತಂದರೆ ಸಿನಿಕತನವಿಲ್ಲದ ಆರೋಗ್ಯಕರವಾದ ಮನಸ್ಸು. ಇವತ್ತು ನಾವು ಎಲ್ಲ ಕಡೆ ಏನು ಕಾಣ್ತಾ ಇದ್ದೀವಿ ಅಂತಂದರೆ ಒಂದು ರೀತಿ ಅನಾರೋಗ್ಯಕರವಾದ ವಾತಾವರಣವನ್ನು,
ಅದು ಸಮಾಜದಲ್ಲಿ ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು. ಈ ಹೊತ್ತಿನಲ್ಲಿ ಒಂದು ಆರೋಗ್ಯಕರವಾದ ಮನಸ್ಸನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದೊಂದು ದೊಡ್ಡ ಸವಾಲು. ವಿಜಯಶಂಕರ್ ಸತತ ಪರಿಶ್ರಮದಿಂದ ಇಂಥ ಆರೋಗ್ಯಕರವಾದ ಮನಸ್ಸನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅವರ ಎಲ್ಲ ಬರವಣಿಗೆಯ ಡೊಮಿನಿಕ್ ಹೇಳ್ತಾ ಇದ್ರಲ್ಲ, ನೈತಿಕ ಶಕ್ತಿ ಅಂತ. ಈ ನೈತಿಕ ಶಕ್ತಿ ಯಾಕೆ ಸಾಧ್ಯ ಆಗಿದೆ ಅಂತಂದರೆ, ಅವರೆಲ್ಲ ಆ ಆರೋಗ್ಯಕರವಾದ ಮನಸ್ಸನ್ನು ಒಂದು ಪರಿಶ್ರಮದಿಂದ ಕಾಪಾಡ್ಕೊಂಡು ಬಂದಿರೋದು. ಬಹುಶಃ ಕನ್ನಡದಲ್ಲಿ ಇವರಷ್ಟು ವ್ಯಕ್ತಿ ಚಿತ್ರಗಳನ್ನು ಬರೆದವರು ಅಪರೂಪ ಅಂತ ಹೇಳಿ ನನಗನ್ಸುತ್ತೆ. ಬೆರಳೆಣಿಕೆಯ ವ್ಯಕ್ತಿಗಳಿದ್ದಿರಬೇಕು. ಇದು 4ನೆಯ ಸಂಕಲನ ಅವ್ರದ್ದು. ಅವರೇ ಹೇಳಿದಾಗೆ ಒಡನಾಟ, ಅಕ್ಷಯ ಚಿತ್ರಗಳು, ಆಪ್ತನೋಟ, ಈಗ ನೆನೆದವರ ಮನದಲ್ಲಿ, ಈ 4 ಸಂಕಲನಗಳನ್ನು ಅವರು ವ್ಯಕ್ತಿ ಚಿತ್ರಗಳು, ಒಡನಾಟದ ವ್ಯಕ್ತಿ ಚಿತ್ರಗಳು ಅಂತಲೇ ಪ್ರಕಟಿಸಿದ್ದಾರೆ. ಇದೇನು ಸೂಚಿಸುತ್ತೆ ಅಂತಂದರೆ 2 ಸಂಗತಿಗಳು. ಎಷ್ಟು ಜನಗಳ ಒಡನಾಟ ಅವ್ರಿಗೆ ಸಾಧ್ಯ ಆಗಿದೆ ಅಂಥೇಳಿ. ಬಹಳ ಮುಖ್ಯವಾದದ್ದು ಇದು, ಬಹಳ ಇಂಪಾರ್ಟೆಂಟು. ಅವರೇ ಹೇಳಿದಾಗ 2 ರೀತಿಯ ಒಡನಾಟ ಇದೆ. ಅದು ಒಂದು ಕೃತಿಗಳ ಮೂಲಕ, ಇನ್ನೊಂದು ವೈಯಕ್ತಿಕ ಒಡನಾಟದ ಮೂಲಕ. ಈ 2 ಇದೆ. ಹೀಗಾಗಿಯೇ ಇದು ಒಂದು ರೀತಿ ಆಪ್ತವಾಗೂ ನಮಗೆ ಈ ಓದು ಸಾಧ್ಯ ಆಗುತ್ತೆ. ಜೊತೆಗೆ ಒಂದು ರೀತಿ ತಿಳುವಳಿಕೆಯನ್ನು ನೀಡುವ ರೀತಿಯಲ್ಲೂ ಇದಿದೆ. ಅಧ್ಯಯನದ ದೃಷ್ಟಿಯಿಂದನೂ ಇದನ್ನು ಓದಬಹುದು, ಆಪ್ತವಾಗಿಯೂ ಇದನ್ನು ಓದಬಹುದು. ಒಂದು ರೀತಿ ಪರ್ಸ್ನಲ್ ಟಚ್ ಇಟ್ಕೊಂಡು ನಾವು ಬರೀತೀವಲ್ಲ, ಯಾವಾಗಲೂ ಅದು ಆಪ್ತವಾಗಿರುತ್ತೆ. ಈ ಲೇಖನಗಳ ಹಿಂದೆ ಒಂದು ಆಪ್ತತೆ ಇದೆ. ಎಲ್ಲದಕ್ಕಿಂತ ನಿತಾಂತವಾದ ಒಂದು ಪ್ರೀತಿ ಇದೆ, ಬಹಳ ಇಂಪಾರ್ಟೆಂಟು. ನಮ್ಮ GSS ಹೇಳುವಾಗೆ, ಪ್ರೀತಿ ಇಲ್ಲದ ಮೇಲೆ, ಪ್ರೀತಿ ಇಲ್ಲದೆ ಇದ್ರೆ ಏನಾಗುತ್ತೆ ಬದುಕಿನಲ್ಲಿ? ಈ ಸಮಾಜ ಇವತ್ತು ಪ್ರೀತಿಸೋ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದೆ. ನಾವು ಸುತ್ತಮುತ್ತ ನೋಡ್ತಿರ್ತೀವಲ್ಲ, ದ್ವೇಷದ, ಸಿನಿಕತನದ, ಒಂದು ರೀತಿ ಕ್ರೌರ್ಯದ ಮಾತುಗಳನ್ನು ನಾವು ಕಾಣ್ತೀವಿ ಹೊರತು ಪ್ರೀತಿಯ ಮಾತುಗಳಿಲ್ದಾಗಿದೆ. ಇಂಥ ಹೊತ್ತಲ್ಲಿ ಇಷ್ಟು ಜನದ ಬಗ್ಗೆ ಪ್ರೀತಿಯಿಂದ ಬರೆಯೋಕ್ಕೆ ಸಾಧ್ಯ ಆಗಿದೆಯಲ್ಲ, ಅದು ಅದ್ಭುತ ಅಂತ ಅನಿಸುತ್ತೆ. ಜೊತೆಗೆ ಅವರ ಓದಿನ ವಿಸ್ತಾರ ಆಶ್ಚರ್ಯ ಅನಿಸುತ್ತೆ. ನೀವು ಸುಮ್ಮನೆ ಕುತೂಹಲಕ್ಕೆ DVG ಬಗ್ಗೆ ಬರ್ತಿರೋದನ್ನೇ ಓದಿ. ಇವತ್ತು DVGನ ಬಹಳಷ್ಟು ಜನ ಮರೆತು ಬಿಟ್ಟಿದ್ದೀವಿ. ನಾವೆಲ್ಲ DVG ಬಗ್ಗೆ ಮಾತನಾಡೋದೇ ಇಲ್ಲ. ಇಲ್ಲಿ DVG ಅಂತ ಹಿರಿಯರಿಂದ ಹಿಡಿದು ಇವತ್ತಿನ ಸಿದ್ಧಲಿಂಗಯ್ಯ, KB ಸಿದ್ದಯ್ಯ ಅವರಿಗೆ ಅದರ ವಿಸ್ತಾರ ಇದೆ ಅಂತಂದರೆ, ಈ ವಿಸ್ತಾರ ವಿಜಯಶಂಕರ್ ಅವರ ಓದಿನ ವಿಸ್ತಾರವನ್ನು ಕೂಡ ಸೂಚಿಸುತ್ತೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಡೊಮಿನಿಕ್ ಅವರು ಈಗಾಗಲೇ ಅದರ ಅನೇಕ ಸಂಗತಿಗಳನ್ನು ಹೇಳಿರೋದ್ರಿಂದ ನಾನು ಮತ್ತೆ ಅದನ್ನು ಪುನರುಕ್ತಿ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಕೆಲವು ಸಂಗತಿಗಳು ನಾನು ಗುರ್ತು ಹಾಕ್ಕೊಂಡಿದ್ದೆ, ಆದರೆ ಸಮಯದ ಅಭಾವವೂ ಇದೆ. 25 ನಿಮಿಷ ಅಂತ ನನಗೆ ಕೊಟ್ಟಿರುವಂಥದ್ದು. ಈಗಾಗಲೇ ಡೊಮಿನಿಕ್ ಅವರು, ವಿಜಯಶಂಕರ್, ವರ್ಗೀಸ್ ಅವರೆಲ್ಲ ಮಾತನಾಡಿದ್ದಾರೆ. ನಾನು ಬೇಂದ್ರೆ ಬಗ್ಗೆನೂ ನಾನು ಮಾತನಾಡಬೇಕಾಗಿದೆ. ಹೀಗಾಗಿ ಕೆಲವು ಸಂಗತಿಗಳನ್ನು ಬೇಂದ್ರೆ ಬಗ್ಗೆ ಹೇಳಿ ಹೆಚ್ಚು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡದೆ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ ಕವಿತೆ ಅನ್ನೋ ಪರಿಕಲ್ಪನೆ ಕೂಡ ಒಂದು ರೀತಿ ನನಗೆ ನೆನಪಿರೋ ಹಾಗೆ ಕ್ರೈಸ್ಟ್ ಕಾಲೇಜೇ ಹುಟ್ಟಾಕಿದ್ದ ಅಂತ. ನಮ್ಮಲ್ಲಿ ಈ ಥರ ಪರಿಕಲ್ಪನೆ ಇರಲಿಲ್ಲ. ಗಾಂಧಿ ಜಯಂತಿ, ರಿಪಬ್ಲಿಕ್ ಡೇ, ಸೊ ಇಂಡಿಪೆಂಡೆನ್ಸ್ ಡೇ ಅಥವಾ ವಿವೇಕಾನಂದ ಜಯಂತಿ, ಎಲ್ಲರ ಹಬ್ಬಗಳು ಈ ರೀತಿ ಇರ್ತು. ಒಂದು ಸಾಂಸ್ಕೃತಿಕ ಹಬ್ಬವನ್ನು ಕವಿದಿನ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ತುಂಬ ಬ್ಯೂಟಿಫುಲ್ ಆದಿದ್ದು. ನಾನು ಅನೇಕ ಸಲ ಅಂತಿರ್ತೀನಿ, ನಮ್ಮಲ್ಲಿ ತೀರ್ಥಯಾತ್ರೆ ಮಾಡ್ತಾರೆ, ಅದ್ರ ಬದಲು ಆ ತೀರ್ಥಯಾತ್ರೆಗೆ ಒಂದು ಮ್ಯಾಪ್ ಇದೆ. ಹಾಗೆಯೇ ನಮಗೆ ಒಂದು ಸಾಂಸ್ಕೃತಿಕ ಮ್ಯಾಪ್ ಕೂಡ ಬೇಕಾಗಿದೆ ಅಂತ ನಂಗೆ ಅನೇಕ ಸಲ ಅನಿಸಿದೆ. ನಮ್ಮಲ್ಲಿ ಮನಸ್ಸು ಮಾಡಿದರೆ ಒಂದು ಕಲ್ಚರಲ್ ಟೂರ್ ಅಂತ ನಮಗೆ ಸಾಧ್ಯ ಆಗಬೇಕು. ನಮ್ಮಲ್ಲಿ ಧಾರ್ಮಿಕ ಯಾತ್ರೆ ತುಂಬ ಪ್ರಸಿದ್ಧವಾದದ್ದು, ಆದರೆ ಸಾಂಸ್ಕೃತಿಕ ಯಾತ್ರೆ ಇದೆಯಲ್ಲ, ಅದು ತುಂಬ ಅಪರೂಪವಾದದ್ದು. ಸೊ ರಾಜು ಏನು ಮಾಡ್ತಿದ್ರು ಅಂತಂದರೆ, ಪುಸ್ತಕ ಬಿಡುಗಡೆಯನ್ನು ಕ್ರೈಸ್ಟ್ ಕಾಲೇಜಲ್ಲಿ ಮಾಡ್ತಿರಲಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಕವಿಗಳ ಮನೆಗಳಲ್ಲಿ ಹೋಗಿ ಮಾಡೋರು. ಹೌ ವಂಡರ್ಫುಲ್ ಇಟ್ ಈಸ್. ಒಬ್ಬ ಲೇಖಕರಿಗೆ ನಮ್ಮ GSS ಕೂಡ ಎಷ್ಟೋ ಸಲ ನಾವು ವಿದ್ಯಾರ್ಥಿಗಳಾಗಿರುವಾಗ ಏನು ಮಾಡ್ತಿದ್ರು ಅಂತಂದರೆ, ಮಾಸ್ತಿ ಮನೆಗೆ ಹೋಗಿ ಬನ್ನಿ, ಪೂತಿನ ಮನೆಗೆ ಹೋಗಿ ಬನ್ನಿ ಅಂತ ಕಳಿಸ್ತಾಯಿದ್ರು. ಹಿರಿಯ ಕವಿಗಳ ಒಡನಾಟ ಇದೆಯಲ್ಲ, ಅವರನ್ನು ಮೀಟ್ ಮಾಡೋದಿದೆಯಲ್ಲ, ಅದರಿಂದ ಅನೇಕ ಸಂಗತಿಗಳನ್ನು ನಾವು ಕಲಿತಿರ್ತೀವಿ. ಬಹಳ ಮುಖ್ಯವಾದದ್ದು ವೈಯಕ್ತಿಕ ಸಂಬಂಧದಿಂದನೇ ಅನೇಕ ಸಂಗತಿಗಳನ್ನು ಕಲಿಯೋಕ್ಕೆ ಸಾಧ್ಯ. ನಾವು MA ಓದುವಾಗ GSS ಮಾಸ್ತಿ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ರು. ನಾವು ಕೆಲವು ವಿದ್ಯಾರ್ಥಿಗಳನ್ನು ಒಂದು 8 ಜನ ಮಾಸ್ತಿ ಮನೆಗೆ ಹೋಗಿದ್ವಿ. ಒಂದು ಸಂಜೆ ಮಾಸ್ತಿಯವ್ರ ಜೊತೆ ಮಾತನಾಡ್ಕೊಂಡು ಕಳ್ಕೊಂಡು ಬಂದ್ವಿ. ಅಂದರೆ ಮೊದಲೇ ಫೋನ್ ಮಾಡಿ ಹೇಳ್ತಾಯಿದ್ರು GSS, ಇವ್ರು ಬರ್ತಾರೆ ನಮ್ಮ ಹುಡುಗರು ಹಾಗೆ ಅಂತ. ಈ ಹೊತ್ತು ಆ ರೀತಿಯ ಒಡನಾಟ
ಬೆಂಗಳೂರಲ್ಲಿ HSR ಯಾರೇ ನಮ್ಮ ಡೊಮಿನಿಕ್ ಅವರು ಎಷ್ಟು ಜನ ಕನ್ನಡ ವಿದ್ಯಾರ್ಥಿಗಳು ಅವ್ರ ಮನೆಗೆ ಹೋಗಿಯಾರೋ HSR ಮನೆಗೆ ಮಾತನಾಡ್ಯಾರೋ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಗಂತೂ ಇದುವರೆಗೂ ಯಾರೂ ಆ ರೀತಿ ಬಂದಿದ್ದು ನಂಗೆ ನೆನಪಿಲ್ಲ. ಲೆಟಲ್ ಒಂದು ಸ್ಟೂಡೆಂಟ್ಸ್ ಇರಲಿ, ಮೇಸ್ಟ್ರುಗಳೇ ಬರೋದಿಲ್ಲ, ಅದು ಬೇರೆ ವಿಚಾರ. ಅಂದರೆ ಅವ್ರಿಗೇ ಸಂಪರ್ಕ ಇರೋದಿಲ್ಲ ಲೇಖಕರದು. ಪಕ್ಕದಲ್ಲೇ ಇರ್ತೀವಿ ಆದರೆ ಮಾತನಾಡಿಸೋದಿಲ್ಲ. ಇದನ್ನು ಒಂದು ಆರೋಪ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಕ್ರೈಸ್ಟ್ ಕಾಲೇಜ್ ಹೇಗೆ ಡೆವಲಪ್ ಮಾಡಿತ್ತು ಅಂತ ಇದನ್ನೆಲ್ಲ ರಾಜು, ರಾಘು ಇವರೆಲ್ಲ ಸಾಧ್ಯವಾಗಿಸಿದ್ರು ಅನ್ನೋದೇ ಬಹಳ ಮುಖ್ಯವಾದ ಸಂಗತಿ. ಇವತ್ತು ನಾವಿಲ್ಲಿ ನಿಂತು ಮಾತನಾಡ್ತಿದ್ದೀವಿ ಅಂತಂದರೆ ಇವರೆಲ್ಲರ ಒತ್ತಾಸೆ ಹಿನ್ನೆಲೆ ಇರುತ್ತೆ ಅನ್ನುವಂಥದ್ದು. ಎಳೆಯ ಮನಸ್ಸುಗಳಿಗೆ ನಿಜವಾಗಿಯೂ ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಿರುತ್ತಲ್ಲ, ತೀರಾ ಅಗತ್ಯ ಅದು. ಎಷ್ಟೋ ಸಂದರ್ಭಗಳಲ್ಲಿ ಈ ಪ್ರತಿಭೆ ಮುರುಟಿ ಹೋಗೋದೇ ಜಾಸ್ತಿ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ, ಅಥವಾ ಭ್ರಮೆಗೆ ಒಳಗಾಗೋದು. ಸೋಷಿಯಲ್ ಮೀಡಿಯಾದಲ್ಲಿ 100 ಲೈಕ್ ಬಂತು ಅಂತಂದರೆ ನಾನೊಬ್ಬ ಮಹಾಲೇಖಕ ಅನ್ನುವ ಭ್ರಮೆಯಲ್ಲಿ ಮುಳುಗಿ ಹೋಗೋದು. ಖಂಡಿತ ಈ ಎರಡೂ ನೆಲೆ ಸರಿಯಾದ ಕ್ರಮ ಅಲ್ಲವೇ ಅಲ್ಲ. ಒಂದು ರೀತಿ ಒಂಥರ ಮಾಗುವ ಕ್ರಮ ಇದೆಯಲ್ಲ, ಬಹಳ ಮುಖ್ಯವಾದಂಥ ಸಂಗತಿ ಅದು. ಬೇಕಾಗತ್ತೆ ಸಾಹಿತ್ಯದಲ್ಲಿ ನೀವು ಸಾಧನೆಯನ್ನು ಮಾಡುವಂಥದ್ದು. ಒಂದು ರೀತಿ ವಿಜಯಶಂಕರನ್ನ ಓದಿದಾಗ ನಿಮಗೆ ಎಷ್ಟು ವಿಸ್ತಾರವಾದ ಅಧ್ಯಯನ ಅಂತಿದೆಯಲ್ಲ, ಇವತ್ತಂಥ ಅಧ್ಯಯನವೇ ಹೊರಟೋಗಿದೆ. ಒಂದು ರೀತಿ ಧ್ಯಾನಶೀಲ ಮನಸ್ಥಿತಿಯನ್ನೇ ನಾವು ಕಳ್ಕೊಂಡ್ಬಿಟ್ಟಿದ್ವಿ ಅಂತ. ಬಹುಶಃ ಅದಕ್ಕೆ ನಮ್ಮ ಸಂದರ್ಭ ಕೂಡ ಕಾರಣ ಅಂತ ಅನಿಸುತ್ತೆ. ನಮ್ಮ ಸಂದರ್ಭವೇ ಧ್ಯಾನಶೀಲ ಮನಸ್ಥಿತಿಯನ್ನು ನಮಗೆ ನಿರಾಕರಿಸ್ತಾ ಇದೆ. ನೀವು ಟಿ ವಿ ಮುಂದೆ ಕೂತ್ಕೊಂಡ್ರೆ ರಿಮೋಟ್ ಇಟ್ಕೊಂಡು 1 ಗಂಟೆ ಒಂದು ಚಾನಲ್ ನೋಡೋದಿಲ್ಲ, 10 ನಿಮಿಷಕ್ಕೆ ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು. ಅಂದರೆ ಹುತ್ತಗಟ್ಟದ ಚಿತ್ತ ಮತ್ತೆ ಕೆತ್ತಿದೇನು ಪುರುಷೋತ್ತಮನ ಅಂತ ರೂಪರೇಖೆ. ಧ್ಯಾನಶೀಲ ಮನಸ್ಥಿತಿ ಇಲ್ಲದೇ ಇದ್ದರೆ ಮಹತ್ವದನ್ನು ಸಾಧಿಸೋಕ್ಕಾಗೋದಿಲ್ಲ. ಬಹಳ ಇಂಪಾರ್ಟೆಂಟು. ಹೇಗೆ ಈ ಧ್ಯಾನಶೀಲ ಮನಸ್ಥಿತಿಯನ್ನು ಪಡ್ಕೊಳ್ಳೋದು? ಬಹುಶಃ ಅದಕ್ಕೆ ಶ್ರೇಷ್ಠ ಮನಸ್ಸುಗಳ ಒಡನಾಟ ಕೂಡ ಅನೇಕ ಸಲ ಮುಖ್ಯ ಆಗತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಅಂದರೆ ಯಾಕೆ ಮಾತನ್ನು ಹೇಳ್ತೀನಿ ಅಂತಂದರೆ, ಕವಿದಿನ ಅನ್ನುವ ಪರಿಕಲ್ಪನೆ ಇದೆಯಲ್ಲ, ಇನ್ನು ಬಹುಶಃ ನಮ್ಮ ವಿಶ್ವವಿದ್ಯಾಲಯಗಳು ಒಂದು ರೀತಿ ರೂಢಿಗೆ ತರೋಕ್ಕೆ ಸಾಧ್ಯ ಆಗಬೇಕು. ಕನ್ನಡ ಅಧ್ಯಯನ ಕೇಂದ್ರಗಳು ಈ ಪರಿಕಲ್ಪನೆಯನ್ನು ಬಳಕೆಗೆ ತರದೇ ಇದ್ದರೆ ಇನ್ಯಾರು ತರಬೇಕು? ಒಂದು ಸಲ ಈ ಬಳಕೆಗೆ ತಂತು ಅಂತಂದರೆ, ಕುವೆಂಪು ದಿನವನ್ನು ನಾವು ಆಚರಿಸಿದ್ರೆ ಕುವೆಂಪು ಬಗ್ಗೆ ಒಂದು ಕುವೆಂಪು ಸಾಹಿತ್ಯಕ್ಕೆ ಒಂದು ಒಡನಾಟ ಸಿಗಬಹುದು. ಬೇಂದ್ರೆ, ಅಡಿಗರು, ಹೀಗೆ ಅನೇಕ ನಮ್ಮ ಪರಂಪರೆಯ ಕವಿಗಳನ್ನು ನೆನಪಿಸ್ಕೊಳ್ಳಿಕ್ಕೆ, ಓದಲಿಕ್ಕೆ, ಅವರ ಒಡನಾಟವನ್ನು ಪಡ್ಕೊಳ್ಳಿಕ್ಕೆ ಒಂದು ಸಾಧನವಾಗಿಯೂ ಇದು ಬಳಕೆ ಆಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ನಾನು ಹೇಳ್ತಾ ಇದ್ದೆ, ಇತ್ತೀಚೆಗೆ ಕಾರ್ಯಕ್ರಮಗಳು ಹೋಗೋದಂಥ ಉತ್ಸಾಹ ಏನಿಲ್ಲ ಅಂತ. ಅದರಿಂದ ಈ ಹೊತ್ತು ಒಪ್ಕೊಂಡು ಬರುವಾಗ ನಾನು ಅಂದ್ಕೊಳ್ತಾ ಇದ್ದೆ, ಎಷ್ಟು ಅಂತ ಮಾತನಾಡೋದು ಸಾಕಾಗಿದೆ ಅಂತ. ಆಗ ನನ್ನ ಹೆಂಡತಿ ಹೇಳಿದ್ರು ಒಂದು ಮಾತು, ತುಂಬ ಚೆನ್ನಾಗಿ ಹೇಳಿದರು. ಏನಂತಂದರೆ, ಈ ನೆಪದಲ್ಲಿ ಬೇಂದ್ರೇನು ಮತ್ತೆ ಓದಿದ್ರಲ್ಲ, ಸಂತೋಷ ಆಗಲಿಲ್ವ ಅಂತ. ನಿಜವಾಗ ಅದು ನಂಗೆ ನಿಜವಾಗಿಯೂ ಸಂತೋಷ ಅನ್ನಿಸ್ತು. ಅಂದರೆ ಈ ಕಾರ್ಯಕ್ರಮ ಇಲ್ಲದೇ ಇದ್ದರೆ ಮತ್ತೆ ಬೇಂದ್ರೆನ ಒಂದು ವಾರದಿಂದ ಬೇಂದ್ರೆ ಒಡನಾಟದಲ್ಲಿ ನಾನಿದ್ದೆ. ಅಂದರೆ ನಿಜವಾಗಿಯೂ ನಂಗೆ ಅನ್ನಿಸ್ತು, ಬೇಂದ್ರೆ ಬಗ್ಗೆ ನಂಗೆ ಇನ್ನೂ ಹೆಚ್ಚು ಬರೆಯೋಕ್ಕಾಗಿಲ್ಲ, ಕುವೆಂಪು ಬಗ್ಗೆ ಬರೆದೆ. ಈ ಒಂದು ವಾರ ಬೇಂದ್ರೆ ಒಡನಾಟದಲ್ಲಿದ್ದಾಗ ನಿಜವಾಗಿ ರತಿಯವರು ಹೇಳ್ತೀನಿ, ಬೇಂದ್ರೆ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನಿಜವಾಗಿ ಅನ್ನಿಸ್ತು ನನಗೆ. ಬರೀದೇ ಇದ್ದರೆ ಒಂದು ರೀತಿ ಅಪರಾಧ ಮಾಡ್ತೀನಿ ಅಂತ. 40-50 ವರ್ಷ ಸಾಹಿತ್ಯದ ಒಡನಾಟದಲ್ಲಿದ್ದು ನನಗೆ ಹೇಗೆ ಅನಿಸಿದರೆ, ನೀವು ಬೇಂದ್ರೆ ಒಡನಾಟಕ್ಕೆ ಬಂದರೆ, ಕುವೆಂಪು ಒಡನಾಟಕ್ಕೆ ಬಂದರೆ, ಅಡಿಗರ ಒಡನಾಟಕ್ಕೆ ಬಂದರೆ, ಅನಂತಮೂರ್ತಿ ಒಡನಾಟಕ್ಕೆ ಬಂದರೆ ನಿಮಗೆ ಹೇಗೆ ಪ್ರೇರಣೆ ಸಿಗ್ಬೋದು ಅನ್ನೋದನ್ನು ಗಮನಿಸಿ. ಸೊ ಹೀಗಾಗಿ ಇದಕ್ಕೆಲ್ಲ ಎಷ್ಟು ಸಾಂಸ್ಕೃತಿಕ ಮಹತ್ವ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬೇಂದ್ರೆಯವ್ರನ್ನ ಇತ್ತೀಚೆಗೆ ಓದಿದಾಗ ನಂಗೆ ಅನ್ನಿಸ್ತು, ಬೇಂದ್ರೆಯವ್ರನ್ನ ಓದ್ಕೊಂಡೇ ಬೆಳೆದವರು, ಆದರೆ ಇತ್ತೀಚೆಗೆ ನಂಗೆ ಅನ್ನಿಸ್ತು, ಬೇಂದ್ರೆನ ಓದಿದಾಗ ಬೇಂದ್ರೆ ಅರ್ಥಕ್ಕೆ ಸಿಗುವ ಕವಿ ಅಲ್ಲ ಅಂತ. ಸೊ ನೀವು ಬೇಂದ್ರೆನ ಅರ್ಥ ಮಾಡ್ಕೊಳ್ತೀನಿ ಅನ್ನೋದಲ್ಲ. ಹಾಗಾದರೆ ಏನಂತಂದರೆ, ಬೇಂದ್ರೆನ ಅನುಭವಿಸ್ಬೇಕು ಅಂತ. ಬೇಂದ್ರೆಯ ಕಾವ್ಯ ಇದೆಯಲ್ಲ, ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಅದು ನಮ್ಮಲ್ಲಿ ಬಹಳ ಮಹತ್ವದ ಒಂದು ಮಾತಿದೆ. ಆ ಮಾತೇನು ಅಂತಂದರೆ, ಶ್ರೇಷ್ಠ ಕಾವ್ಯ, ಶ್ರೇಷ್ಠ ಕೃತಿ ಏನು ಅಂತಂದರೆ ನಿಮಗೆ ಅರ್ಥವಾಗೋಕ್ಕೆ ಮುಂಚೆ ಅನುಭವಕ್ಕೆ ಬರುತ್ತಂತೆ. ಫಸ್ಟ್ ವಿಲ್ ಎಕ್ಸ್ಪೀರಿಯನ್ಸ್, ಆಮೇಲೆ ಅದರ ಅರ್ಥ ಹುಡ್ಕೋದು. ಬೇಂದ್ರೆ ಕಾವ್ಯ ಹೀಗೆ ನನಗೆ ಅನ್ನಿಸ್ತಾ ಇರೋದೇನು ಅಂತಂದರೆ, ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಬೇಂದ್ರೆ ಕಾವ್ಯ ಒಂದು ಅನುಭವ ಅಷ್ಟೇ. ಅದು
ಅನುಭವನು ಯಾವ ರೀತಿಯ ಅನುಭವ ಅಂತಂದರೆ, ಮತ್ತೆ ಬೇಂದ್ರೆಗೆ ಹೋಗ್ಬೇಕು ನಾನು. ಬೇಂದ್ರೆಯ ಮಾತಲ್ಲೇ ಹೇಳಬೇಕು. ಕಂಡಿತು ಕಣ್ಣು, ಸವಿದಿತು ನಾಲಗೆ, ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ, ಕೇಳಿತು ಕಿವಿಯು, ಮೂಸಿತು ಮೂಗು, ತನ್ಮಯವೀ ಗೇಹ, ದೇವರ ಮನಸ್ಸಿನ ಗೇಹ. ಎಷ್ಟು ಚೆನ್ನಾಗಿದೆ. ಬೆಳಗನ್ನು ಬೇಂದ್ರೆ ಹೇಗೆ ನೋಡಿದ್ರು, ಕೇಳಿದ್ರು, ಮೂಸಿದ್ರು, ಸ್ಪರ್ಶಿಸಿದ್ರು, ಅನುಭವಿಸಿದ್ರು. ಪಂಚೇಂದ್ರಿಯಗಳ ಮೂಲಕ ಬೆಳಗನ್ನು ಹೆಂಗೆ ಅನುಭವಿಸಿದ್ರು, ಬೇಂದ್ರೆ ಕಾವ್ಯ ಕೂಡ ಹೀಗೆ ನಮ್ಮ ಪಂಚೇಂದ್ರಿಯಗಳ ಒಂದು ತನ್ಮಯವಾಗಿ ಅನುಭವಿಸೋಕ್ಕೆ ಸಾಧ್ಯ ಆಗಬೇಕು. ಆಗ್ಲೇ ಬೇಂದ್ರೆ ಕಾವ್ಯ ನಮಗೆ ದಕ್ಕುವಂಥದ್ದು. ನೀವು ಅರ್ಥದ ಬೆನ್ನತ್ತಿ ಹೋದರೆ ಬೇಂದ್ರೆ ಕಿಂಚಿತ್ತೂ ನಿಮಗೆ ಸಿಗೋದಿಲ್ಲ. ಸಿದ್ಧಾಂತದ ಬೆನ್ನತ್ತಿ ಹೋದರೆ ಬೇಂದ್ರೆ ಸಿಗೋದಿಲ್ಲ ನಮಗೆ. ನಿಜವಾಗಿ ಬೇಂದ್ರೆಗೆ ನೀವು ಸಂಪೂರ್ಣ ಒಪ್ಪಿಸಿಕೊಂಡ್ರೆ ಮಾತ್ರ ಬೇಂದ್ರೆಯನ್ನು ನಾವು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನಂಗೆ ಅನಿಸಿದ್ದು. ಸೊ ಹೀಗಾಗಿ ಸುಮ್ಮನೆ ಓದೋದ್ರಲ್ಲೇ ಬೇಂದ್ರೆನ ಒಂದು ಸಂತೋಷ ಇದೆ. ಊರ ತುದಿಯ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ, ಹಳ್ಳ ಅಡಗಿ ಹರಿವಲ್ಲಿ, ತುಳುಗುದನ ತೊಂಡು ಮೇಯುವಲ್ಲಿ, ದಿಕ್ಕು ತಪ್ತಾರ ತಪ್ಪಿ ಹೊಕ್ಕಾರ ಕಕ್ಕಾವಿಕ್ಕಿಯಾಗಿ, ಇರುಳು ಅಂತನ ಹಗಲ ಕೂಗ್ತಾವ ಅಲ್ಲಿ ಜೋಡಕ್ಕೆ. ಸುಮ್ಮನೆ ನೀವು ಜೋಗಿನ ಓದ್ತಾ ಹೋಗಿ, ಅರ್ಥ ಆಗತ್ತೆ ಅನ್ನೋದು ನಂತರದ್ದು. ಬಟ್ ಓದ್ತಾ ಹೋದಾಗಲೇ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ನಿಮಗೆ. ದಟ್ಟವಾದ ಊರ ತುದಿ, ದಟ್ಟವಾದ ಕಾಡು, ಅಲ್ಲ ಹೋಗ್ತೀರಿ, ಅಲ್ಲೊಂದು ಮರ ಏರಿ ನಿಂತಿರ್ತೀರಿ, ಅಲ್ಲೊಂದು ಮರ ಕಾಣಿಸುತ್ತೆ, ಕೋಗಿಲೆ ಕೂಗುತ್ತೆ, ನೀವೇ ಮಾವಿನ ಮರ ಅಂತೀರಿ, ಒಬ್ಬ ಜೋಗಿ ಇರ್ತಾನೆ. ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಇದು. ಆಮೇಲೆ ಅದರ ಅರ್ಥವನ್ನು ಹುಡ್ಕೊಳ್ಳಿ. ಕೋಗಿಲೆ ಯಾಕೆ ಕೂಗ್ತು, ಯಾಕೆ ಜೋಗಿನ ಬಾಬಾ ಅಂತು, ಇತ್ಯಾದಿ ಸಂಗತಿಗಳೆಲ್ಲ ನಂತರದ್ದು. ಮೊದಲು ನೀವು ಬೆಳಗು ಪದ್ಯ ಓದಿ, ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು. ಸುಮ್ಮನೆ ಅದನ್ನು ಓದಿದ್ರೇ ಎಷ್ಟು ಸಂತೋಷ ಆಗುತ್ತೆ ಅನ್ನುವಂಥದ್ದು. ನೀ ಹಿಂಗೆ ನೋಡಬೇಡ ನನ್ನ, ತಿರುಗಿ ಹ್ಯಾಂಗ ನೋಡಲೇ ನಿನ್ನ. ಸುಮ್ಮನೆ ಓದ್ತಾ ಹೋಗಿ. ಅಂದರೆ ಓದುವ ಸಂತೋಷವನ್ನೇ ನಾವು ಇವತ್ತು ಕಳ್ಕೊಂಡ್ಬಿಟ್ಟಿದ್ದೀವಿ. ಬಹುಶಃ ನಮ್ಮ ಆಧುನಿಕ ಕಾವ್ಯದಲ್ಲಿ ಅಷ್ಟೇಕೆ ಕನ್ನಡ ಪರಂಪರೆಯಲ್ಲೇ ನನಗೆ ಒಬ್ಬ ಕಾಡುವ ಕವಿ ಯಾರು ಇದ್ದರೆ ಅದು ಬೇಂದ್ರೆ ಅಂತ ಅನಿಸುತ್ತೆ. ನಿರಂತರವಾಗಿ ಕಾಡ್ತಾ ಹೋಗುವಂಥದ್ದು. ನಾನು ಕುವೆಂಪುನ ಪೂರ್ತಿ ಅಧ್ಯಯನ ಮಾಡಿದ್ದೀನಿ. ಎಚ್ಚರದ ಪ್ರಜ್ಞೆಯ ಕವಿ ಕುವೆಂಪು. ಆದರೆ ಬೇಂದ್ರೆಯ ಹಾಗೆ ಕಾಡುವ ಕವಿ ಅಂತ ನನಗನ್ನಿಸಿಲ್ಲ. ಸೊ ಹೀಗಾಗಿ ಹಾಗೆ ಕಾಡುವ ಕವಿ ಕುಮಾರವ್ಯಾಸ ಇರ್ಬೋದು, ಪಂಪ ಇರ್ಬೋದು, ಬೇಂದ್ರೆ ಇರ್ಬೋದು, ಇವರೆಲ್ಲ ನಮಗೆ ನಿರಂತರವಾಗಿ ಕಾಡುವಂಥವರು. ಈ ಒಂದು ವಾರ ಬೇಂದ್ರೆ ಒಂದು ರೀತಿ ಒಂಥರ ಹುಚ್ಚನ್ನು ಹಿಡಿಸ್ದಾಗೆ ನಮಗೆ. ಅಂದರೆ ಅದನ್ನು ಬಿಟ್ಟು ಬರೋದೇ ಕಷ್ಟ ಆಗುತ್ತೆ. ಓದ್ತಾ ಇದ್ದರೆ ಓದನ್ನು ನಿಲ್ಲಿಸಿ ಬೇರೆ ಜಗತ್ತಿಗೆ ಬಂದರೆ ಮತ್ತೆ ಹೇಗೆ ಬಾರೋ ಜೋಗಿ, ಬಾರೋ ಜೋಗಿ ಅನ್ನೋ ಹಾಗೆ ಬೇಂದ್ರೆ ನನ್ನನ್ನು ಮತ್ತೆ ಮತ್ತೆ ಕರಿತಾ ಇದ್ದ ಹಾಗೆ, ನಿದ್ದೆ ಕನಸುಗಳಲ್ಲಿ ಎಚ್ಚರವಾಗುವ ಹಾಗೆ ಬೇಂದ್ರೆ ಕಾಡ್ತಾರೆ ಅನ್ನುವಂಥದ್ದು. ಇಷ್ಟನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಮೊದಲು ಬೇಂದ್ರೆಯನ್ನು ಓದೋಕ್ಕೆ ಸಾಧ್ಯ ಆಗ್ಬೇಕು ನೀವು ಅಂತ. ಓದಿ ಪಡೆದ ಅನುಭವ ಇದೆಯಲ್ಲ, ಆಮೇಲೆ ಅವ್ರು ಯಾಕೆ ದೊಡ್ಡ ಕವಿ, ಹೌದಾ ಅಲ್ವಾ, ಏನರ್ಥ ಹೇಳ್ತಾರೆ, ನಂತರ ಯೋಚನೆ ಮಾಡಬಹುದಾದ್ದು. ಸೊ ಇನ್ನೊಂದು ಸಂಗತಿ ಬೇಂದ್ರೆಯನ್ನು ಓದಿದಾಗೇನು ಅಂತಂದರೆ, ಎಷ್ಟು ವೈವಿಧ್ಯಮಯವಾದ ವಸ್ತುವನ್ನು ಒಳಗೊಂಡಿದೆ ಅನ್ನುವಂಥದ್ದು. ಸುಮ್ಮನೆ ಕುತೂಹಲಕ್ಕೆ ಓದ್ತಾ ಹೋದರೆ ಬೇಂದ್ರೆ ನಿಮ್ಮ ಕೈಗೆ ಯಾವ ರೀತಿಯಲ್ಲೂ ಸಿಗೋದಿಲ್ಲ. ಒಬ್ಬ ಕುರುಡ ಆನೆ ಮುಟ್ಟಿದಾಗೆ ಅಂತ ನಾವು ಹೇಳ್ತೀವಲ್ಲ, ಸೊಂಡಲ್ ಮುಟ್ಟಿದರೆ ಸೊಂಡ್ಲೆ ಆನೆ ಅನ್ನೋ ಹಾಗೆ, ಕಾಲು ಮುಟ್ಟಿದರೆ ಕಾಲೇ ಆನೆ ಅನ್ನೋ ಹಾಗೆ, ಹೊಟ್ಟೆ ಮುಟ್ಟಿದರೆ ಗೋಡೆ ಇದ್ದಾಗ ಅದೇ ಆನೆ ಅನ್ನೋ ಹಾಗೆ. ಬೇಂದ್ರೆ ಹೀಗೆ ಒಂದು ರೀತಿ ಅಪಾರವಾದ ವಸ್ತು ವೈವಿಧ್ಯ. ಬೆಳಗು ಇರಬಹುದು, ಶ್ರಾವಣ ಬಂತು ಶ್ರಾವಣ ಇರಬಹುದು, ಚಿಗರಿಗಂಗಲ ಚಲವೆ ಇರಬಹುದು, ಜೋಗಿ ಇರಬಹುದು, ಏಳು ಕನ್ನಿಕೆ ಇರಬಹುದು, ಕಲ್ಪವೃಕ್ಷ ವೃಂದಾವನದಲ್ಲಿ ಇರಬಹುದು, ನಾದಲೀಲೆ ಇರಬಹುದು, ಹಕ್ಕಿ ಹಾರುತ್ತಿದೆ ನೋಡಿದರೆ ಇರಬಹುದು, ನೃತ್ಯ ಯಜ್ಞ ಇರಬಹುದು, ಸಖಿಗೀತ ಇರಬಹುದು, ನೀ ಹಿಂಗೆ ನೋಡಬೇಡ ನನ್ನ, ಹೇಳ್ತಾ ಹೋಗ್ಬೋದು, ಕುರುಡು ಕಾಂಚಾಣ. ನೀವು ಎಷ್ಟು ವೈವಿಧ್ಯ ಇದೆ ಬೇಂದ್ರೆಯವರಲ್ಲಿ ಅಂತಂದರೆ ಆಶ್ಚರ್ಯ ಆಗತ್ತೆ. ಬೇಂದ್ರೆ ಟಚ್ ಮಾಡದ ಯಾವುದಾದ್ರೂ ಒಂದು ವಸ್ತು ಇದೆಯಾ ಅಂತಂದರೆ ಬಹುಶಃ ಇಲ್ಲ ಅನ್ನೋವಷ್ಟು ಬೇಂದ್ರೆ. ಅಂದರೆ ಇವತ್ತು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಅಂತ ಹೀಗೇನೇನೋ ನಾವು ವಿಭಾಗ ಮಾಡಿ ನೋಡ್ತೀವಲ್ಲ, ಅಥವಾ ನವೋದಯ, ನವ್ಯ, ದಲಿತ, ಬಂಡಾಯ, ಯಾವ ಸಿದ್ಧಾಂತಕ್ಕೂ ವಿಮರ್ಶಕರ ಯಾವ ರೀತಿಗಳಿಗೂ ಸಿಕ್ಕದ ಕವಿ ಯಾರು ಇದ್ದರೆ ಬಹುಶಃ ಅದು ಬೇಂದ್ರೆ ಅಂತ ನಂಗೆ ಅನ್ನಿಸ್ತು. ಅದರಿಂದ ನೀವು ಯಾವ ರೀತಿಯ ವರ್ಗೀಕರಣಕ್ಕೂ ದಕ್ಕದ ಒಬ್ಬ ಕವಿ ಯಾರು ಇದ್ದರೆ ಬಹುಶಃ ಅದು ಬೇಂದ್ರೆ ಅಂತ ಹೇಳಿ ಅನಿಸುತ್ತೆ.
ಬೇಂದ್ರೆ ಕವಿತೆಗಳ ವಿಶೇಷ ಏನು ಅಂತಂದರೆ ಅನುಭವದ ಸಾಂದ್ರತೆ ಮತ್ತು ಬೌದ್ಧಿಕ ಪ್ರಖರತೆ ಇವೆರಡುವೇ ಸೃಜನಶೀಲ ಸಂಘರ್ಷದಲ್ಲಿ ಹುಟ್ಟುವಂಥದ್ದು. ಅಂದರೆ ಇವೆರಡನ್ನ ಸೃಜನಶೀಲ ನೆಲೆಯಲ್ಲಿ ಸಂಘರ್ಷಕ್ಕೆ ಒಡ್ಡುವಂಥದ್ದು ಬೇಂದ್ರೆಯವರ ಒಂದು ಕಾವ್ಯ ವಿನ್ಯಾಸ ಅಂತ ಹೇಳಿ ಅನಿಸುತ್ತೆ. ಬೇಂದ್ರೆಯವರಲ್ಲಿ ನಾವು ಅನುಭವದ ದಟ್ಟವಾದ ನೀವು ಜೋಗಿ ಓದಿದರೆ ಗೊತ್ತಾಗುತ್ತೆ, ಅನುಭವದ ದಟ್ಟ ಸಾಂದ್ರತೆ ಇರುತ್ತೆ, ಅದ್ರ ಜೊತೆಗೆ ಬೌದ್ಧಿಕ ಪ್ರಖರತೆ ಇರುತ್ತೆ. ಎಲ್ಲವೇ ಅದು ಭಾಷಾ ವಿಲಾಸ ಅಂತ ಅನ್ಸೋದೇ ಇಲ್ಲ, ಅಥವಾ ಭಾವ ಪ್ರಧಾನ ಅಂತ ಅನ್ಸೋದೇ ಇಲ್ಲ, ಅಥವಾ ತೀರಾ ನಿಷ್ಠುರವಾದ ಬೌದ್ಧಿಕತೆ ಅಂತನೂ ಅಲ್ಲ. ಇವೆಲ್ಲದರ ಒಂದು ಹದವಾದ ಮಿಶ್ರಣ ಬೇಂದ್ರೆ ಕವಿತೆ ಅನಿಸುತ್ತೆ. ಬೌದ್ಧಿಕ ಪ್ರಖರತೆ ಮತ್ತು ಅನುಭವದ ಸಾಂದ್ರತೆ ಮತ್ತು ಭಾವ ತೀವ್ರತೆ ಇವೆಲ್ಲವನ್ನು ಒಂದು ಹದದಲ್ಲಿ ಬೇಂದ್ರೆ ಹಿಡಿತಾರೆ ಅಂತ ಹೇಳಿ ಅನಿಸುತ್ತೆ. ಈ ಹೊತ್ತಿಗೆ ಬೇಂದ್ರೆ ನನಗೆ ಯಾಕೆ ಮುಖ್ಯ ಅಂತ ಭಾವಗೀತೆ ಕವಿತೆಯನ್ನು ಓದಿದಾಗ ಅಥವಾ ಅವರೆಲ್ಲ ಕವಿತೆಗಳನ್ನು ಓದುವಾಗ ಎರಡು ಸಂಗತಿಗಳು ಬಹಳ ಪ್ರಧಾನವಾಗಿ ಪ್ರತಿಪಾದಿತವಾಗುತ್ತೆ. ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆ, ಇನ್ನೊಂದು ಜೀವನ ಪ್ರೀತಿ. ಇವೆರಡುವೇ ಸೃಷ್ಟಿಗೆ ಬಹಳ ಮುಖ್ಯವಾದದ್ದು ಅಂತ ಬೇಂದ್ರೆ ಪ್ರತಿಪಾದಿಸ್ತಾರೆ. ಬೇಂದ್ರೆಯ ತಾತ್ವಿಕ ನೆಲೆ ಯಾವುದು ಅಂತಂದರೆ ಸ್ವಾತಂತ್ರ್ಯದ ಪರಿಕಲ್ಪನೆ ಮತ್ತು ಜೀವನ ಪ್ರೀತಿಯ ಪರಿಕಲ್ಪನೆ. ಇವೆರಡೂ ಇಲ್ಲದಿದ್ದರೆ ಸೃಷ್ಟಿ ಸಾಧ್ಯ ಇಲ್ಲ ಅಂತ ಬಹಳ ಮುಖ್ಯವಾದ ಸಂಗತಿ. ಈ ಹೊತ್ತು ನಿಜವಾಗಿ ಸೃಜನಶೀಲತೆ ಯಾಕೆ ಸಾಯ್ತಾ ಇದೆ ಅಂದರೆ ನಾವೆಲ್ಲರೂ ಒಂದು ರೀತಿ ಅಧೀನ ಮನಸ್ಥಿತಿಗೆ ಒಳಗಾಗಿದ್ದೀವಿ. ಇವತ್ತು ರಾಜಕೀಯ ಇರ್ಬೋದು, ಧರ್ಮ ಇರ್ಬೋದು, ಇವೆರಡುವೇ ಅತ್ಯಂತ ಪ್ರಭಾವಿ ಕೇಂದ್ರಗಳು. ಇವೆರಡು ಅಧಿಕಾರ ಕೇಂದ್ರಗಳೇ. ಇವೆರಡು ಏನು ಮಾಡ್ತಾ ಇವೆ ಅಂತಂದರೆ ಒಂದು ರೀತಿ ಅಧೀನ ಮನಸ್ಥಿತಿಯನ್ನು ಬಯಸುವಂಥದ್ದು. ರಾಜಕಾರಣದಲ್ಲಿ ಹೈಕಮಾಂಡ್ ಅನ್ನುವಂಥದ್ದು, ಧಾರ್ಮಿಕ ಕೇಂದ್ರದಲ್ಲಿ ಒಂದು ರೀತಿ ಜಿ ಹುಜೂರ್ ಸ್ವಾಮಿ ಬುದ್ಧಿ ಅನ್ನುವಂಥದ್ದು. ಇವೆರಡುವೇ ಸ್ವಾಯತ್ತ ಪ್ರಜ್ಞೆಯನ್ನು ಎಂದೂ ಒಪ್ಪದೇ ಇರುವಂಥ ಕೇಂದ್ರಗಳಿವೆರಡುವೇ. ಇವತ್ತು ಕಳೆದ 10-15 ವರ್ಷಗಳಲ್ಲಿ ಭಾರತದ ಪರಿಸ್ಥಿತಿ ನೀವು ನೋಡಿದರೆ ರಾಜಕೀಯ, ಧರ್ಮ ಇವೆರಡುವೇ ಸಾಂಸ್ಕೃತಿಕ ಕ್ಷೇತ್ರವನ್ನು ಕೈವಶ ಮಾಡಿಕೊಳ್ಳುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿವೆ. ಅದರ ಅರ್ಥ ಇಷ್ಟೇ, ಪ್ರತಿಭಟನೆಯ ಶಕ್ತಿ ಇರೋದು ಸೃಜನಶೀಲತೆಗೆ ಮಾತ್ರ. ಸೃಜನಶೀಲತೆ ಮಾತ್ರ ಪ್ರಶ್ನಿಸುವ, ಪ್ರತಿಭಟಿಸುವ ಹಕ್ಕನ್ನು ಉಳ್ಳಂಥದ್ದು. ಅದನ್ನು ಕಸಿದ್ಕೊಂಡ್ಬಿಟ್ರೆ ನಾವು ಕೈವಶ ಮಾಡ್ಕೋಬೋದು ಇಡೀ ಸಮುದಾಯವನ್ನು, ಇಡೀ ಸಮಾಜವನ್ನು ಅನ್ನುವಂಥದ್ದು ಈ ಅಧಿಕಾರ ಕೇಂದ್ರಗಳ ಪರಿಕಲ್ಪನೆ. ಈಗ ನನಗೆ ಬೇಂದ್ರೆ ಯಾಕೆ ಇಷ್ಟು ಮುಖ್ಯ ಅಂತ ಅನ್ನಿಸ್ತಾರೆ ಅಂತಂದರೆ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಸೃಜನಶೀಲತೆಗೆ ಅಗತ್ಯ ಅನ್ನೋದನ್ನು ಬೇಂದ್ರೆ ನಿರಂತರವಾಗಿ ಪ್ರತಿಪಾದಿಸ್ತಾ ಬಂದರು ಅಂಥೇಳಿ. ಹೀಗಾಗಿ ಇವತ್ತು ಬೇಂದ್ರೆಯನ್ನು ಓದಿದರೆ ಒಂದು ರೀತಿಯ ಸ್ವಾಯತ್ತ ಪ್ರಜ್ಞೆಯನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು ಅಂತಂದರೆ, ನಾನು ಇತ್ತೀಚೆಗೆ ಭಾಳ ಸರಿ ಅನೇಕ ಸಂದರ್ಭಗಳಲ್ಲಿ ನಾನು ನಮ್ಮ ಪರಿಸರವನ್ನು ನೋಡ್ತಾ ಇದ್ದರೆ ಯಾಕೆ ನಾವು ಇಂಥ ದುಸ್ಥಿತಿಗೆ ತಲುಪ್ತಾ ಇದ್ದೀವಿ ಅಂತಂದರೆ ಬಹುಶಃ ಸಂವೇದನಾಶೀಲ ಮನಸ್ಸುಗಳು ಈ ಸ್ವಾಯತ್ತ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇವೆಯಾ, ಅಧಿಕಾರ ಕೇಂದ್ರದ ಸುತ್ತ ಅಧೀನ ಮನಸ್ಥಿತಿಗೆ ಒಳಗಾಗಿದ್ದೀವ ಅನ್ನೋದು ನಾವು ಎದುರಿಸ್ತಾ ಇರುವಂಥ ಪ್ರಶ್ನೆ. ಇಂಥ ಹೊತ್ತಲ್ಲಿ ಬೇಂದ್ರೆ ನನಗೆ ಬಹಳ ಮುಖ್ಯ ಅಂತ ಹೇಳಿ ಅನ್ನಿಸ್ತಾರೆ. ಬೇಂದ್ರೆಯ ಮತ್ತೊಂದು ನೆಲೆ ಯಾವುದು ಅಂತಂದರೆ ಪ್ರಕೃತಿ ಸಂಸ್ಕೃತಿಯ ಕಡೆಗೆ ಹೋಗುವಂಥದ್ದು ಒಂದು ಪ್ರಯಾಣ, ಒಂದು ಪಯಣ. ಅದು ಈ ಪಯಣದಲ್ಲಿ ವಿಕೃತಿಯನ್ನು ನೀವು ಎದುರಾಗಲೇಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ ಅಂತ ಅನಿಸುತ್ತೆ. ಅಂದರೆ ನೀವು ಪ್ರಕೃತಿಯಿಂದ ಸಂಸ್ಕೃತಿ ಕಡೆಗೆ ಹೋಗುವಾಗ ಎದುರಾಗುವ ಸವಾಲುಗಳಿವೆಯಲ್ಲ, ತೊಂದರೆಗಳಿವೆಯಲ್ಲ, ಅದನ್ನು ಎದುರಿಸದೆ, ಅಂದರೆ ಕಟುವಾದ ವಾಸ್ತವವನ್ನು ಒಪ್ಪಿಕೊಳ್ಳದೆ ನೀವು ಒಳ್ಳೆಯದ್ರ ಕಡೆಗೆ ಸಾಗೋದು ಸಾಧ್ಯ ಇಲ್ಲ ಅಂತ. ಬೈಬಲಲ್ಲಿ ಒಂದು ಮಾತಿದೆ, ಸ್ಟ್ರೈಟ್ ಇಸ್ ದ ಗೇಟ್ ಅಂತ. ಸ್ವರ್ಗದ ಹಾದಿ ತುಂಬ ಕಿರಿದಾದದ್ದಂತೆ, ನರಕದ ಹಾದಿ ರಾಜಮಾರ್ಗವಾಗಂತೆ. ನೀವು ನರಕಕ್ಕೆ ಹೋಗೋದು ತುಂಬ ಸುಲಭ, ಯಾರು ಬೇಕಾದರೂ ಸುಲಭವಾಗಿ ಹೊರಟೋಗ್ಬೋದು, ಸುಮ್ಮನೆ ಎಡವು ಬಿದ್ದರೆ ನರಕ ಸಿಗುತ್ತೆ. ಆದರೆ ಸ್ವರ್ಗದ ಹಾದಿ ತುಂಬ ಕಡಿದಾದದ್ದು ಅಂತ. ಸೊ ನಿಜವಾಗಿಯೂ ಸಮಾಜ ಎದುರಿಸ್ಬೇಕಾಗಿರೋದು ಯಾವುದನ್ನು ಅಂತಂದರೆ ಸ್ಟ್ರೈಟ್ ಇಸ್ ದ ಗೇಟ್, ಕಡಿದಾದ ಹಾದಿಯನ್ನೇ ನಾವು ಎದುರಿಸ್ಬೇಕೇ ಹೊರತು ಸುಲಭವಾದ ಹಾದಿ ಅಲ್ಲ. ಇವತ್ತು ಬೇಂದ್ರೆ ಇಡೀ ಕಾವ್ಯ ಪ್ರತಿಪಾದಿಸುವಂಥದ್ದು ಈ ಕಡಿದಾದ ಹಾದಿಯನ್ನು. ಅವರಿಗೆ ಸ್ಪಷ್ಟವಾಗಿ ಪರಿಕಲ್ಪನೆ ಇದೆ. ನಾದಲೀಲೆ ಪದ್ಯವನ್ನು ಓದಿದರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಕೋಲು ಸಖಿ ಚಂದ್ರಮುಖಿ ಕೋಲೆನಾದ ಲೀಲೆ ಮುಂಜಾವರ
ಮುಂಜಾವದ ಎಲ್ಲರ ಸೊಸಿ ನೋಡುತ್ತಿಹುದು ನಲ್ಲೆ, ತರಳ ಎರಳೆ ಚಿಗುರ ಚಗರೆ ಹೂವು ಹೂವು ಹುಲ್ಲೆ. ಮುಂದಿನ ಸಾಲ ನೋಡಿ, ಕಂಗೊಳಿಸುವ ಕೆಂಪು ಮುಂದೆ, ಕಂಗೆಡಿಸುವ ಮಂಜು ಹಿಂದೆ, ಅತ್ತನಿಂದ ಬೇಟೆಗಾರ ಬರುವ ನಾನು ಬಲ್ಲೆ. ಎಂಥ ಸಾಲ್ರಿ ಇದು. ಇದಿಷ್ಟನ್ನು ಇಟ್ಕೊಂಡ್ರೆ ಬೇಂದ್ರೆಗೆ ಒಂದು ಸಣ್ಣ ಪ್ರವೇಶವನ್ನು ಪಡೆಯೋಕ್ಕೆ ಸಾಧ್ಯ. ಹೌದು, ಕಂಗೊಳಿಸುವ ಕೆಂಪು ಮುಂದೆ, ಅದ್ರ ಜೊತೆಗೇನಿದೆ, ಕಂಗೆಡಿಸುವ ಮಂಜು ಹಿಂದೆ, ಅತ್ತನಿಂದ ಬೇಟೆಗಾರ ಬರುವ ನಾನು ಬಲ್ಲೆ. ಕನಸು ಇರಬೇಕು ನಿಜ, ಆದರೆ ವಾಸ್ತವದ ನೆಲೆಗಟ್ಟಿಲ್ಲದೆ ಇದ್ದರೆ ಕನಸಿಗೆ ಅರ್ಥ ಇಲ್ಲ. ಆದರ್ಶ ಬೇಕು ನಿಜ, ಆದರೆ ಕಠೋರದ ವಾಸ್ತವತೆಯ ಅರಿವಿಲ್ಲದೆ ಇದ್ದರೆ ನಿಮ್ಮ ಆದರ್ಶಕ್ಕೆ ಕನಸಿಗೆ ಅರ್ಥ ಇರೋದಿಲ್ಲ. ಅಂದರೆ ಕಟು ವಾಸ್ತವದ ಹಿನ್ನೆಲೆಯಲ್ಲಿಯೇ ಸೌಂದರ್ಯವನ್ನು ಗ್ರಹಿಸುವ ಕ್ರಮ ಇದೆಯಲ್ಲ, ಇದು ಬೇಂದ್ರೆಯವರ ಕ್ರಮ ಅಂತ ಹೇಳಿ ಭಾವಿಸ್ತೀವಿ. ಅಂದರೆ ವಾಸ್ತವವನ್ನು ಎದುರಿಸಿಯೇ, ಈ ಎಲ್ಲ ಸವಾಲುಗಳನ್ನು ಎದುರಿಸಿಯೇ ನಾವು ಮಹತ್ವದ ಕಡೆಗೆ ಸಾಗಬೇಕೇ ಹೊರತು ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನುವಂಥದ್ದು ಬೇಂದ್ರೆಯವರು ಪ್ರತಿಪಾದಿಸುವ, ಅಥವಾ ಬೇಂದ್ರೆಯವರನ್ನು ಓದಿದಾಗ, ಅವರ ಕಾವ್ಯವನ್ನು ಓದಿದಾಗ ನಮಗೆ ಬಹಳ ಅನಿಸುವಂಥದ್ದು ಅಂತ. ಅದನ್ನೇ ಅವರ ಸಖಿಗೀತ ಅಥವಾ ಅವರ ಪ್ರೇಮ ಕಾವ್ಯದಲ್ಲಿದೆಯಲ್ಲ, ಗಂಡು ಹೆಣ್ಣಿನ ಸಂಬಂಧದ ಪ್ರೀತಿಯ ಕಾವ್ಯ, ಅಲ್ಲೂ ನಾವು ಅದನ್ನೇ ಕಾಣುವಂಥದ್ದು. ಕಾಮದ ಆಕರ್ಷಣೆ, ಗಂಡು ಹೆಣ್ಣಿನ ಆಕರ್ಷಣೆ ಅದ್ಭುತವಾದದ್ದು. ಆದರೆ ಜೀವನಾನುಭವಗಳಿಂದ ಬೆಂದು ಅದು ಪ್ರೇಮವಾಗಿ ಪರಿವರ್ತಿತವಾಗಬೇಕೆ ಹೊರತು, ಪ್ರೀತಿಯಾಗಿ ಪರಿವರ್ತಿತವಾಗಿ ಹೊರತು, ಸುಮ್ಮನೆ ಐ ಲವ್ ಯು ಅಂತ ಹೇಳಿ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಅಲ್ವೇ ಅಲ್ಲ ಅದು. ಕಾಮ ಆಕರ್ಷಣೆ, ಗಂಡು ಹೆಣ್ಣಿನ ಆಕರ್ಷಣೆ ಜೀವನಾನುಭವಗಳಿಂದ ಮಾಗಿ ಕಡೆಗೆ ಅದು ಪ್ರೀತಿಯಾಗಿ ಪರಿವರ್ತಿತವಾಗತ್ತೆ ಅನ್ನುವಂಥದ್ದು. ಅಂದರೆ ಸವಾಲುಗಳನ್ನು ಒಪ್ಪಿಕೊಂಡೆಯೇ ಪ್ರೀತಿಯನ್ನು ಪಡೆಯೋಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೇ ನಮ್ಮಲ್ಲಿ ಯೂಶುವಲ್ ಆದ ಪರಿಕಲ್ಪನೆ ಏನು ಅಂದರೆ, ನಲ್ಲೆಯಾಗಿದ್ದವಳು ಹೆಂಡತಿ ಆಗ್ತಾಳೆ ಅಂತ. ಮೊದಲು ಪ್ರೀತಿಸ್ತಾಳೆ ನಲ್ಲೆ, ಆಮೇಲೆ ಮದುವೆಯಾಗಿ ದಾಂಪತ್ಯದ ಆದಮೇಲೆ ಹೆಂಡತಿ ಆಗ್ತಾಳೆ ಅಂತ. ಬೇಂದ್ರೆಯಲ್ಲಿ ಮದುವೆ ಮೊದಲು ಆಗ್ಬಿಡತ್ತೆ. ವಿಧಿ ತಂದ ವಧು ನೀನು, ಸಖಿಗೀತ ನೀವು ಓದಿದ್ರೆ ಗೊತ್ತಾಗತ್ತೆ. ಅದರಿಂದ ವಿಧಿ ತಂದ ವಧು ಅವಳು ಮದುವೆ ಆಗತ್ತೆ, ಆಮೇಲೆ ಅವಳು ಸಖಿ ಆಗ್ತಾಳೆ. ಕ್ವೈಟ್ ಇಂಟ್ರೆಸ್ಟಿಂಗ್ ಇದು ಈ ಬದಲಾವಣೆ. ಮೊದಲು ಹೆಂಡತಿಯನ್ನು ಸಖಿ ಮಾಡ್ಕೊಳ್ಳೋ ಕ್ರಮ ಇದೆಯಲ್ಲ, ನಮ್ಮಲ್ಲಿ ಹೆಂಡತಿ ಸಖಿ ಆಗೋದು ಸಾಧ್ಯನೇ ಇಲ್ಲ. ಆದ್ದರಿಂದ ಅವಳು ಅಧೀನ ಮನಸ್ಥಿತಿಯಲ್ಲೇ ಇರ್ತಾಳೆ. ಹೆಂಡತಿಯ ಉಳಿತಾಳೆ, ಪಕ್ಕದ ಮನೆಯವಳು ಸಖಿ ಆಗ್ತಾಳೆ. ಆದರೆ ಅನ್ಫಾರ್ಚುನೇಟ್ ಥಿಂಗ್ ಏನಂತಂದರೆ, ಬೇಂದ್ರೆ ಹೇಳೋದೇನು ಅಂತಂದರೆ, ಸಖಿ ಹೆಂಡತಿ ಆಗೋದಲ್ಲ, ಹೆಂಡತಿಯೇ ಸಖಿ ಆಗೋದು ಇರುತ್ತಲ್ಲ, ದಟ್ ಈಸ್ ದಿ ಬ್ಯೂಟಿ. ಅಂದರೆ ನೀವು ಸಖಿಗೀತ ಓದಿದರೆ, ಅಥವಾ ಬೇಂದ್ರೆಯವರ ಎಲ್ಲ ನೀ ಹಿಂಗ ನೋಡಬೇಡ ಇರ್ಬೋದು, ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ, ನಿಜವಾಗಿ ನಂಗೆ ಅನಿಸುತ್ತೆ ಈ ಸಖಿ ಅನ್ನೋ ಪರಿಕಲ್ಪನೆ ಇದೆಯಲ್ಲ, ದಟ್ಸ್ ದಿ ಬ್ಯೂಟಿ ಆಫ್ ದಿ ಹೋಲ್ ಥಿಂಗ್. ಅದರಲ್ಲೂ ಹೆಂಡತಿಯನ್ನು ಸಖಿಯಾಗಿ ಮಾಡಿಕೊಳ್ಳುವ ಮನೋಭಾವ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಪುರುಷಾಂಕಾರದ ಸಮಾಜಕ್ಕೆ ವ್ಯತಿರಿಕ್ತವಾದ ಭಿನ್ನವಾದ ಒಂದು ಪರಿಕಲ್ಪನೆ ಅಂತ ಹೇಳಿ ಅನಿಸುತ್ತೆ ಬೇಂದ್ರೆ ಅವ್ರದ್ದು. ಅಂದರೆ ಒಂದು ರೀತಿ ಅವರ ಇಡೀ ಕವನಗಳನ್ನು ನೋಡಿ, ಉಳಿದ ನಮ್ಮೆಲ್ಲರ ಪ್ರೇಮ ಕವನಗಳ, ಕನ್ನಡದ ಅನೇಕ ಪ್ರೇಮ ಕವನಗಳು ಒಂದು ರೀತಿಯಲ್ಲಿ ಹೆಂಡತಿಯನ್ನು ಒಂದು ರೀತಿ ಸಮಾನವಾದ ನೆಲೆಯಲ್ಲಿ ನೋಡುವ ಪ್ರೀತಿಯನ್ನು ನಾವು ಕಾಣೋದೇ ಇಲ್ಲ. ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ನೋಡ್ತಾರೆ ಅಂತಂದರೆ, ತನ್ನನ್ನು ಕೇಂದ್ರವಾಗಿಟ್ಕೊಂಡು ಆಕೆ ತನಗೆ ಪೂರಕವಾದ ರೀತಿಯಲ್ಲಿ ನೋಡುವಂತಹ ಕ್ರಮವನ್ನೇ ನಾವು ಕಾಣ್ತೀವಿ. ಆದರೆ ಬೇಂದ್ರೆ ಹಾಗಲ್ಲ, ಒಂದು ರೀತಿ ಸಮನೆಲೆಯಲ್ಲಿ ನೋಡುವಂಥದ್ದು. ಆಡದಿರು ಮನದನ್ನೇ ಎನಗೆ ಇದಿರಾಡದಿರು, ವಾದಕ್ಕೆ ಬೇಸತ್ತು ಮರ್ಮಘಾತಕ್ಕೆ ಸತ್ತು, ಬೆಂದ ಹೆಣವನ ಕೊಂದು ಭೂತಲೀಲೆಯಲ್ಲಿ ಈಗ ತೊಡಗಬೇಡ. ಇದಿರಾಡದಿರು ಗೆಳತಿ ನೀನು ಕೂಡ, ಹೃದಯವನ್ನು ರಣರಂಗ ಮಾಡಬೇಡ. ಕೇಳ್ಕೊಳ್ಳುವ ಕ್ರಮವನ್ನು ನೋಡ್ರಿ. ಅಷ್ಟೇ ಅಲ್ಲ, ನೀ ಹಿಂಗ ನೋಡಬೇಡ ನನ್ನ ಅನ್ನುವಾಗ ಆ ಪದ್ಯದಲ್ಲಿರ್ಬೋದು. ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ, ಏಸೊಂದು ನಗೆಯಿತ್ತ ಏರಿಕೆ ನಗೆಯಿತ್ತ, ಆ ನಗಿ ಇತ್ತಿತ್ತ ಹೋಗೇತಿ ಎತ್ತೆತ್ತ. ಏನು ಬ್ಯೂಟಿಫುಲ್ ಲೈನ್ಸ್. ನಾನು ಇದನ್ನ ಓದಿದಾಗ ಮದುವೆಯಾದ ಹೊಸದ್ರಲ್ಲಿ ಏನೆಲ್ಲ ಸಂಭ್ರಮ ಇರುತ್ತೆ, ಏನೆಲ್ಲ ಚೆಂದ ಇರುತ್ತೆ, ಹಾಗೆ ಹೇಗೆ ಅಂತಿರ್ತೀವಿ. ಮೊದಲೆಲ್ಲ 10-15 ವರ್ಷ ಅಂತಿತ್ತು, ಈಗೆಲ್ಲ 10-15 ದಿವಸ. ಆದ್ದರಿಂದ ಅದಾದಮೇಲೆ ಅವಳು ನಮಗೆ ಅಷ್ಟು ಪ್ರಿಯವಾಗಿ ಕಾಣೋದಿಲ್ಲ. ಯಾಕೆ ಅನ್ನೋದು ಆಶ್ಚರ್ಯ ಸಂಗತಿ. ಬೇಂದ್ರೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದರೆ, ಆ ನಗಿ ಹಳ್ಳಾದ ದಂಡ್ಯಾಗ ಮೊದಲಿಗೆ ಕಂಡಾಗ, ಏಸೊಂದು ನಗೆಯಿತ್ತ ಏರಿಕೆ ನಗೆಯಿತ್ತ,
ಇದು ಸರಿನೇ, ಇದು ನನಗೇನು ವಿಶೇಷ ಅನ್ನಿಸ್ಲಿಲ್ಲ. ನಂಗೆ ವಿಶೇಷ ಅನ್ಸೋದೇನು ಅಂದರೆ, ಆ ನಗಿ ಇತ್ತಿತ್ತ ಹೋಗೇತಿ ಎತ್ತೆತ್ತ. ಒಮ್ಮೆ ಆ ರೀತಿ ನಕ್ಕು ನನ್ನನ್ನು ಪ್ರಸನ್ನಗೊಳಿಸು ನೀನು ಅಂತ ಕೇಳೋ ಕ್ರಮ ಇದೆಯಲ್ಲ. ಬಟ್ ಆ ನಗು ಯಾಕೆ ಹೊರಟೋಯ್ತು ಕಾರಣನೂ ಕೊಡ್ತಾರೆ ಅದಕ್ಕೆ. ಬದುಕಿನ ಅನೇಕ ಘಟನೆಗಳು ನಿನ್ನ ಹಾಗೆ ಮಾಡಿವೆ, ಮತ್ತೆ ಆ ಉತ್ಸಾಹವನ್ನು ಬದುಕಿನಲ್ಲಿ ನಾವು ತಂದುಕೊಳ್ಳೋಣ ಅಂತ. ಇದನ್ನು ಓದಿದಾಗ ನನಗೆ ಮತ್ತೆ ಮತ್ತೆ ಅನಿಸುತ್ತೆ, ಒಮ್ಮೆ ನಾನು ನನ್ನ ಬದುಕಿನಲ್ಲಿ ನನ್ನ ಹೆಂಡತಿಗೆ ಹೀಗೆ ಹೇಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ ಅಂತ. ಒಮ್ಮೆ ಅಂದರೆ ಬೇಂದ್ರೆ ಓದಿದಾಗ ನನಗೆ ಬದುಕು ಬೇರೆ ಅಲ್ಲ, ಬೇಂದ್ರೆ ಬೇರೆ ಅಲ್ಲ ಅನ್ನಿಸ್ತು. ಬೇಂದ್ರೆ ನನ್ನ ಕಾವ್ಯ ಅಂತ ನಾನು ಓದೋಕ್ಕೆ ಸಾಧ್ಯ ಆಗಿಲ್ಲ. ನನಗೆ ನನ್ನ ಬದುಕಿಗೆ ವ್ಯಾಖ್ಯಾನ ಮಾಡ್ತೀಯಾರೆ. ಅದು ನಿಜವಾಗಿಯೂ ಆಖ್ಯಾನನೂ ಹೌದು, ವ್ಯಾಖ್ಯಾನನೂ ಹೌದು. ತುಂಬ ಚೆನ್ನಾಗಿದೆ. ಸೊ ಹೇಳ್ತಾರಲ್ಲ, ಸಖಿ ನಿನ್ನ ಸಖ್ಯದ ಆಖ್ಯಾನ ಕಟು ಮಧುರ, ವ್ಯಾಖ್ಯಾನದೊಡಗೂಡಿ ವಿವರಿಸಲೇ ಕರುಳಿನ ತೊಡಕನ್ನು ಕುಸುರಾಗಿ ಬಿಡಿಸಿಟ್ಟು ತೊಡವಾಗಿ ತಿರುಗೊಮ್ಮೆನಾಧರಿಸಲೇ. ಸಖಿ ನಮ್ಮ ಸಖ್ಯದ ಆಖ್ಯಾನ, ಇದು ಆಖ್ಯಾನವೂ ಹೌದು, ಅದು ವ್ಯಾಖ್ಯಾನವೂ ಹೌದು. ಬೇಂದ್ರೆಯವರನ್ನು ಓದುವಾಗ ನನಗೆ ಒಂದು ರೀತಿ ನನ್ನ ಬದುಕನ್ನು ಮತ್ತೆ ನಾನು ಪುನರ್ರೂಪಿಸಿಕೊಳ್ಬೇಕು, ನನ್ನ ಬದುಕನ್ನು ಚಂದ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಂದ್ರೆ ಹೇಳ್ತಾ ಇದ್ದಾರಾ ಅಂತ ಅನೇಕ ಸಲ ಅನಿಸುತ್ತೆ. ಅಂದರೆ ಬೇಂದ್ರೆಯವರ ಕಾವ್ಯವಾಗಿ ಮಾತ್ರ ಅಲ್ಲ, ನಮಗೆ ಬದುಕಿನ ಒಂದು ರೀತಿ ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ನಾನು ಮೊದಲೇ ಹೇಳಿದ್ನಲ್ಲ, ಅರ್ಥ ಹುಡುಕೋದಲ್ಲ, ಬೇಂದ್ರೆಯವರನ್ನು ಅರ್ಥ ಹುಡುಕೋದಲ್ಲ, ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬೇಂದ್ರೆನ ಓದಬೇಕು ಅಂತ. ಬೇಂದ್ರೆಯವರಿಂದ ಏನು ಕಲ್ತ್ವಿ ಅನ್ನೋದಲ್ಲ, ನಮ್ಮ ಬದುಕನ್ನು ಚಂದ ಮಾಡ್ಕೊಳ್ಳಿಕ್ಕೆ ಬೇಂದ್ರೆ ಓದಬೇಕು ಅಂತ. ಅನಂತಮೂರ್ತಿ ಯಾವಾಗಲೂ ಒಂದು ಮಾತು ಹೇಳೋರು, ಕಾವ್ಯಕ್ಕೆ ಔಷಧೀಯ ಗುಣ ಇದೆ ಅಂತ. ಎಷ್ಟು ಒಳ್ಳೆ ಮಾತಿದೆ ನಿಜವಾಗಿಯೂ. ಕಾವ್ಯಕ್ಕೆ ಔಷಧೀಯ ಗುಣ ಇದೆ ಅಂತೆ. ಬೇಂದ್ರೇನು ಓದಿದಾಗ ನಂಗೆ ಅನ್ನಿಸ್ತು, ನಿಜ ಹೌದು ಅಂತ. ಈ ಔಷಧಿ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ನಮಗೆ ಬೇಕಾಗತ್ತೆ. ಒಂದು ರೀತಿ ಬೇಂದ್ರೆ ಕಾವ್ಯ ಮನಸ್ಸಿಗೆ ಔಷಧಿಯನ್ನು ಕೊಡುವಂಥದ್ದು ಅನ್ನೋದು ಬಹಳ ಇಂಪಾರ್ಟೆಂಟು. ಬೇಂದ್ರೆ ಅನೇಕ ಸಂಗತಿಗಳಿಗೆ ಮುಖಾಮುಖಿಯಾಗ್ಯಾರೆ. ಹೆಚ್ಚು ವಿವರಿಸಲಿಕ್ಕೆ ಸಮಯ ಇಲ್ಲ ಇಲ್ಲಿ, ನಾನು ಸುಮಾರು ಗುರ್ತಾಕೊಂಡು ಬಂದಿದ್ದೀನಿ. ಆದರೆ ಪುಟ್ಟ ವಿಧವೆ ಅಂತ ಪದ್ಯ ಓದಿದಾಗ ನನಗೆ ಅದರ ಸ್ಟ್ರಕ್ಚರ್ ಇರ್ಬೋದು, ಅದರ ವಸ್ತು ಇರಬಹುದು. ಇವತ್ತು ಧರ್ಮದ ಬಗ್ಗೆ ಅನೇಕ ಮಾತುಗಳನ್ನು ಮಾಡ್ತೀವಿ. ಧರ್ಮ ನಮ್ಮ ಮೇಲೆ ಆಕ್ರಮಣ ಮಾಡೋ ರೀತಿ, ದ್ವೇಷ ಹುಟ್ಟಾಗ್ತಿರೋ ರೀತಿ, ನಮ್ಮನ್ನು ನಾಶ ಮಾಡ್ತಿರೋ ರೀತಿ, ಇದೆಲ್ಲ. ಆದರೆ ಬೇಂದ್ರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಪುಟ್ಟ ವಿಧವೆ ಪದ್ಯ ಧರ್ಮಕ್ಕೆ ಮುಖಾಮುಖಿ ಆಗುವ ರೀತಿ ಗಮನಿಸಿ. ಅದರ ಪದ್ಯದ ಸ್ಟ್ರಕ್ಚರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. 3 ಹಂತಗಳಿವೆ ಇದರಲ್ಲಿ. ಮೊದಲನೇದು ಮದುವೆ, ಆಮೇಲೆ ವಿಧವೆ ಆಗೋದು, ಆಮೇಲೆ ಧರ್ಮ ಅದನ್ನು ಹೇಗೆ ಸ್ವೀಕರಿಸುತ್ತೆ ನೋಡುತ್ತೆ ಅನ್ನುವಂಥದ್ದು. ಆಕೆ ಇದ್ದಳು ಕೂಸು, ಈತನಿನ್ನೂ ಹುಡುಗ, ಅವರ ತಾಯಿ ತಂದೆಗಳ ಹಿಗ್ಗು ಎಷ್ಟು, ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು ಇವರಿಗೆನಿಸಿತು ಹರ್ಷ ಹಬ್ಬದಷ್ಟು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನು ಅಂತಂದರೆ, ಆಕೆ ಇದ್ದಳು ಕೂಸು, ಈತನಿನ್ನೂ ಹುಡುಗ, ಅವರಿಬ್ಬರಿಗೂ ಮದುವೆ ಮಾಡುವಾಗ ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು, ಧರ್ಮದ ಹೆಸರಿನಲ್ಲಿ ಅವರೊಬ್ಬರನ್ನು ಒಂದೇ ಮಾಡ್ತಾರೆ. ಒಂದಷ್ಟು ದಿವಸ ಆಗತ್ತೆ. ವರ್ಷವೆಂಬುದರೊಳಗೆ ತೊಟ್ಟಿಲ್ಲದ ಸಂಭ್ರಮವು, ದೈವದಾಟವೆಂದಿತು ಇಡೀ ಊರು. ವರ್ಷದಲ್ಲಿ ಒಂದು ಮಗು ಆಗ್ಬಿಡತ್ತೆ. ಮಗನು ಬಂದಿರೆ ಇಹಕ್ಕೆ, ತಂದೆ ಏರಿದ ಪರಕೆ. ಮಗನು ಬಂದಿರೆ ಇಹಕ್ಕೆ, ನೀವು ಸುಮ್ಮನೆ ಓದ್ತಾ ಹೋಗಿ, ತಂದೆ ಏರಿದ ಪರಕೆ. ಇಹ ಪರವನ್ನು ಅವರು ಹೇಳುವ ಕ್ರಮ. ಮುಂದೆ ಏನಾಗತ್ತೆ ಬಹಳ ಇಂಪಾರ್ಟೆಂಟು. ಊರು ಧರ್ಮದ ತವರು, ಧರ್ಮವಿರೆ ಬೇರೆಯ ವಿಚಾರವೇಕೆ. ಮನೆಯವರು ವೈದಿಕರು, ಊರು ಧರ್ಮದ ತವರು, ಶಾಸ್ತ್ರವಿರೆ ಬೇರೆಯ ವಿಚಾರವೇಕೆ. ಮನೆಯವರು ವೈದಿಕರು, ಊರು ಧರ್ಮದ ತವರು, ಶಾಸ್ತ್ರವಿರೆ ಬೇರೆ ವಿಚಾರವೇಕೆ. ಅವಳನ್ನು ವಿಧವೆಯನ್ನಾಗಿ ಮಾಡ್ತಾರೆ. ತಲೆಭಾರ ಇಳಿದಿತ್ತು, ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಎಂಥ ಸ್ಥಿತಿ ಅಂದರೆ, ಇದು ಕೂಡ ಯಾವ ಹೆಸರಲ್ಲಿ ನಡೆಯುತ್ತೆ? ಅವರಿಬ್ಬರು ಒಂದಾಗಿದ್ದು ಧರ್ಮದ ಹೆಸರಿನಲ್ಲಿ. ಅವರಿಬ್ಬರನ್ನ ಗಂಡ ಸತ್ತಾಗ ಅವಳನ್ನು ವಿಧಿವಾಗಿ ಮಾಡ್ತಿರೋದು ಧರ್ಮದ ಹೆಸರಿನಲ್ಲಿ. 3ನೇ ಹಂತ ನೋಡಿ, ಅವಳು ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳೋ, ಹೀಗೆ ಬದುಕ್ತಾಳೆ. ಕಡೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾಳೆ. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಮೈಮರೆತು ನಿಂತಾಗೆ ಗೂಗೆ ಹಾಡಿತ್ತು. ಮುದ್ರೆಯೊತ್ತುವ ಕಣ್ಣು ಮೋರೆ ನೋಡಿತ್ತೊಮ್ಮೆ, ಜಾರ ಕೃಷ್ಣನ ಕಥೆಗೆ ಕೋಡು ಮೂಡಿತ್ತು. ಇಲ್ಲೂ ಧರ್ಮವೇ. ಮತ್ತೆ ಇಲ್ಲಿ ಎಂಥ ಧರ್ಮ? ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಮೈಮರೆತು ನಿಂತಾಗೆ ಗೂಗೆ ಹಾಡಿತ್ತು. ಇಡೀ ಪದ್ಯದ ಸ್ಟ್ರಕ್ಚರನ್ನು ನೋಡಿ.
ಮೊದಲು ಧರ್ಮದ ಹೆಸರಿನಲ್ಲಿ ಅವ್ರಿಗೆ ಮದುವೆ ಮಾಡ್ತಾರೆ, ಧರ್ಮದ ಹೆಸರಿನಲ್ಲಿ ವಿಧವೆ ಮಾಡ್ತಾರೆ, ಧರ್ಮದ ಹೆಸರಿನಲ್ಲಿ ಜಾರಕತೆ ಕೂಡ ಹುಟ್ಕೊಳ್ಳುತ್ತೆ. ಇವೆಲ್ಲ ಧರ್ಮದ್ದೇ. ಇದನ್ನು ನೀವು ಆಶಯದ ದೃಷ್ಟಿಯಿಂದ, ಆಕೃತಿಯ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ನೋಡಿದ್ರೂ ಬೇಂದ್ರೆ ಯಾಕೆ ನಮ್ಗೆ ಒಳ್ಳೆ ಕವಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ನೀವು ಬೇಂದ್ರೆ ಯಾವ ಪದ್ಯವನ್ನು ಬೇಕಾದರೂ ಹೀಗೆ ನೀವು ವಿಮರ್ಶೆ ಮಾಡ್ತಾ ಹೋಗ್ಬೋದು, ಅನುಭವಿಸ್ತಾ ಹೋಗ್ಬೋದು, ಎಂಜಾಯ್ ಮಾಡ್ತಾ ಹೋಗ್ಬೋದು. ಯಾಕೆ ಈ ಪದ್ಯ ನಂಗೆ ತುಂಬ ಇಷ್ಟ ಆಯಿತು ಅಂದರೆ, ನನ್ನ ತಂದೆ ಸತ್ತಾಗ ತಾಯಿ ಇದೇ ಸ್ಥಿತಿಯನ್ನು ನಾವು ಎದುರಾದ್ವಿ. ಈ ಪದ್ಯ ನನಗೆ ಒಂದು ರೀತಿ ಒಂದು ಪಾಠವನ್ನು ಕಲಿಸಿತ್ತು ಅನ್ನೋದು ಬಹಳ ಮುಖ್ಯವಾದದ್ದು. ಅಂದರೆ ಬೇಂದ್ರೆ, ಅದಕ್ಕೆ ನಾನು ಹೇಳಿದ್ದು, ಅನುಭವ ಸಾಂದ್ರತೆ, ಪ್ರಖರವಾದ ಬೌದ್ಧಿಕತೆ, ಇವೆರಡರ ಸೃಜನಶೀಲತೆಯ ಸಂಘರ್ಷದಲ್ಲಿ ಬೇಂದ್ರೆ ಕಾವ್ಯ ಹುಟ್ಟುತ್ತೆ ಅಂತ. ಸ್ನೇಹಿತರೆ, ಬೇಂದ್ರೆಯನ್ನು ಓದೋದೇ ಇದೆಯಲ್ಲ, ಅದೇ ಒಂದು ಭಾಗ್ಯ. ಅದಕ್ಕೆ ಆಮೂರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಭುವನದ ಭಾಗ್ಯ ಅಂತ. ಬೇಂದ್ರೆಯನ್ನು, ಕುವೆಂಪುನ, ಪೂತಿನ ಓದ್ಕೊಂಡ ರಾಘವೇಂದ್ರ ಇಲ್ಲಿದ್ದಾರೆ. ಅವ್ರ ಥೀಸಿಸೇನೆ ಬೇಂದ್ರೆ, ಕುವೆಂಪು, ಪೂತಿನ. ಅವರೆದುರುಗಡೆ ಬೇಂದ್ರೆ ಬಗ್ಗೆ ಮಾತಾಡಲಿಕ್ಕೆ ಎಷ್ಟೇ ನಾನು ಬೇಂದ್ರೆನ ಓದ್ಕೊಂಡಿದ್ರು ಸ್ವಲ್ಪ ಒಂದು ಸಣ್ಣ ನಡುಕ ಇದ್ದೇ ಇದೆ. ಆದರೂ ಬೇಂದ್ರೆ ಅವರನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇನ್ನು ನಾನು ಮಾಡ್ತಾಯಿದ್ದೀನಿ. ಬಹುಶಃ ಪೂರ್ತಿ ಅವರನ್ನು ಓದಿ ಬರೆಯೋಕ್ಕೆ ಸಾಧ್ಯ ಆಯಿತು ಅಂತಂದರೆ, ಯಾಕೆಂದರೆ ಬರಿಬೇಕು ಅನ್ನುವಾಗ ನಾವು ಇನ್ನು ಗಂಭೀರವಾಗಿ ಓದ್ತೀವಿ ಅವರನ್ನು, ಅದರಿಂದ ಕಂಪ್ಯಾರಿಟಿವ್ ಆಗಿ ಓದೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬರೆಯುವ ಭಾಗ್ಯ ನಂದಾಗಲಿ ಅಂತ ಹೇಳಿ, ಅದಕ್ಕೆ ಒಂದು ರೀತಿ ಹೇಗೆ ನಾನು ಲೇಖಕನಾಗಲಿಕ್ಕೆ ಕ್ರೈಸ್ಟ್ ಕಾಲೇಜ್ ಕಾರಣ ಆಯಿತೋ, ಹಾಗೆ ಬೇಂದ್ರೆ ಬಗ್ಗೆ ಬರೀಲಿಕ್ಕೂ ಕ್ರೈಸ್ಟ್ ಕಾಲೇಜ್ನ ಈ ಸಂದರ್ಭ ಕಾರಣ ಆದರೆ ಅದೊಂದು ಭಾಗ್ಯ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಮಸ್ಕಾರ.